ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ಕಥೆಯಲ್ಲಿ ರಾಮ ಲಕ್ಷ್ಮಣರಿಬ್ಬರು ಕೂಡ ದಶರಥನ ಸಮ್ಮತಿಯಂತೆ ವಿಶ್ವಾಮಿತ್ರರ ಜೊತೆಗೂಡಿ ಅವರ ಆಶ್ರಮದ ಕಡೆಗೆ ಪ್ರಯಾಣ ಬೆಳೆಸಿದ್ದನ್ನು ನೋಡಿದೆವು. ರಾಮನಿಗೆ ವಿಶ್ವಾಮಿತ್ರರು ಬಲ ಮತ್ತು ಅತಿಬಲ ಅನ್ನುವಂಥ ಎರಡು ವಿದ್ಯೆಗಳನ್ನು ಉಪದೇಶ ಮಾಡಿದರು. ಹಸಿವು, ನೀರಡಿಕೆ, ಶ್ರಮ, ದೀರ್ಘಕಾಲದ ಪ್ರಯಾಣವನ್ನು ತಾಳಿಕೊಳ್ಳುವಂಥ ಸಾಮರ್ಥ್ಯ, ಈ ಸಾಮರ್ಥ್ಯವನ್ನು ಕೊಡುವಂಥದ್ದು, ಹಸಿವು ನೀರಡಿಕೆಗಳನ್ನು ಕೂಡ ಮೆಟ್ಟಿ ನಿಲ್ಲುವಂಥ ಶಕ್ತಿಯನ್ನು ಆ ವಿದ್ಯೆಯನ್ನು ಬಲ್ಲವನಿಗೆ ಕೊಡುವಂಥದ್ದು ಆ ವಿದ್ಯೆಯನ್ನು ಅವರು ಅಭ್ಯಾಸ ಮಾಡಿದ್ದನ್ನು ನೋಡಿದೆವು. ಸರಿಯು ಮತ್ತು ಗಂಗಾ ನದಿಗಳ ಸಂಗಮ ಪ್ರದೇಶಕ್ಕೆ ಅವರು ಬಂದು ಅಲ್ಲಿನ ಆಶ್ರಮದಲ್ಲಿ ತಂಗಿದಂತಹ ಕಥೆ ಅಲ್ಲಿಗೆ ಮುಕ್ತಾಯ ಆಗಿತ್ತು. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 24ನೇ ಸರ್ಗ ಇವತ್ತು ಮುಂದುವರಿಬೇಕು. ತಥಾ ಪ್ರಭಾತೆ ವಿಮಲೆ ಕೃತಾನ್ಹಿಕಂ ಅರಿಂದಮೌ ವಿಶ್ವಾಮಿತ್ರಂ ಪುರಸ್ಕೃತ್ಯ ನದ್ಯಾಸ್ತೀರಂ ಉಪಾಗತವು. ಸುಪ್ರಭಾತವಾದ ಬಳಿಕ ಆ ಗಂಗಾ ನದಿಯಲ್ಲಿ ವಿಶ್ವಾಮಿತ್ರರು ಮತ್ತು ರಾಮ ಲಕ್ಷ್ಮಣರೆಲ್ಲರೂ ಕೂಡ ಪ್ರಾತರಾಹ್ನಿಕವನ್ನು ಮುಗಿಸಿದರು. ನದಿಯನ್ನು ದಾಟುವ ಸ್ಥಳಕ್ಕೆ ಬಂದರು. ಅಲ್ಲಿದ್ದಂಥ ಮಹರ್ಷಿಗಳು ಒಂದು ನೌಕೆಯನ್ನ ವಿಶ್ವಾಮಿತ್ರರಿಗೆ ಸೇರಿಸಿಕೊಟ್ರು. ಈ ರಾಜಪುತ್ರರನ್ನ ಕೂಡಿಸಿಕೊಂಡು ನೀವು ಈ ನೌಕೆಯನ್ನ ಹತ್ತಿರಿ, ಗಂಗಾ ನದಿಯನ್ನ ಈ ನೌಕೆಯ ಮೂಲಕವೇ ನೀವು ದಾಟಿರಿ ಅಂತ ಆ ಋಷಿಗಳು ವಿಜ್ಞಾಪಿಸಿಕೊಂಡ್ರು. ನೌಕೆಯನ್ನು ಏರಿ ರಾಮ ಲಕ್ಷ್ಮಣರ ಜೊತೆಗೆ ಆ ಗಂಗಾ ನದಿಯನ್ನು ದಾಟಲಿಕ್ಕೆ ಅವರು ಪ್ರಾರಂಭ ಮಾಡಿದರು. ನಾವೇ ನದಿಯ ಮಧ್ಯಭಾಗಕ್ಕೆ ಬಂದಾಗ ಅಲೆಗಳ ಹೊಡೆತದ ಶಬ್ದ ಕೇಳಿ ಬಂತು. ಆ ನದಿಗಳ ಹೋರ್ಗರಿಯುವ ಶಬ್ದವನ್ನ ಕೇಳಿ ರಾಮನಿಗೆ ಆ ಶಬ್ದಕ್ಕೆ ಏನು ಕಾರಣ, ಅಲೆಗಳ ಪರಸ್ಪರ ಹೊಡೆತದಿಂದ ಈ ಶಬ್ದ ಕೇಳಿ ಬರ್ತಾ ಇದೆಯೋ ಅಥವಾ ಮತ್ತೇನಾದ್ರೂ ಕಾರಣ ಇದೆಯೋ ಅದನ್ನು ಹೇಳಿ ಅಂತ ವಿಶ್ವಾಮಿತ್ರನನ್ನ ಅವರು ಪ್ರಶ್ನಿಸಿದರು. ಆಗ ವಿಶ್ವಾಮಿತ್ರರು ಆ ಮುಂದಿನ ಅದರ ಕಾರಣವನ್ನು ಹೇಳಿ ಪ್ರಾರಂಭ ಮಾಡಿದರು. ಕೈಲಾಸ ಪರ್ವತದಲ್ಲಿ ಚತುರ್ಮುಖ ಬ್ರಹ್ಮನ ಮನಸ್ಸಂಕಲ್ಪದಿಂದ ಒಂದು ಸರೋವರ ಹುಟ್ಟಿತು. ಅದಕ್ಕೆ ಮಾನಸ ಸರೋವರ ಅಂತ ಹೆಸರು. ಮಾನಸ ಸರೋವರ ಅಂತ ಹೆಸರು ಬಂದಿದ್ದ ಕಾರಣ ಏನಂದ್ರೆ ಮನಸ್ಸಿನಿಂದ ಜನ್ಯವಾದದ್ರಿಂದ, ಮನಸ್ಸಿನಿಂದ ಜನ್ಯವಾದ ಕಾರಣ ಅದಕ್ಕೆ ಮಾನಸ ಸರೋವರ ಅಂತ ಹೆಸರು. ಆ ಸರೋವರದಿಂದ ಒಂದು ಪ್ರವಾಹ ಹರಿಯಲಿಕ್ಕೆ ಪ್ರಾರಂಭ ಆಯಿತು. ಸರೋವರದಿಂದ ಒಂದು ನದಿ ಹರಿಯಲಿಕ್ಕೆ ಪ್ರಾರಂಭ ಆಯಿತು. ಹರಿದು ಬಂದಿದ್ದರಿಂದ ಅದಕ್ಕೆ ಸರಯು ಅಂತ ಹೆಸರು ಬಂತು. ಸರ ಅನ್ನೋ ಶಬ್ದಕ್ಕೆ ಸಂಸ್ಕೃತ ಕ್ರಿಯಾಪದಕ್ಕೆ ಹರಿಯುವುದು ಅಂತ ಅರ್ಥ. ಹೀಗೆ ಹರಿದು ಬಂದುದರಿಂದ ಅದಕ್ಕೆ ಸರಯು ಅಂತ ಹೆಸರು ಬಂತು. ಬಹಳ ಪುಣ್ಯಕರವಾದದ್ದು, ಪಾಪವನ್ನು ಪರಿಹಾರ ಮಾಡುವಂಥದ್ದು. ಆ ಸರಿಯು ನದಿ ಇಲ್ಲಿ ಗಂಗಾ ನದಿಯನ್ನು ಸೇರುವ ಜಾಗ ಇದೆ. ಹಾಗಾಗಿ ಎರಡೂ ನದಿಗಳ ಅಲೆಗಳ ಪರಸ್ಪರ ಸಂಘಟನದಿಂದ ಈ ಶಬ್ದ ಕೇಳಿ ಬರ್ತಾ ಇದೆ. ನೀವು ಏಕಾಗ್ರತೆಯಿಂದ ಎರಡೂ ನದಿಗಳಿಗೆ ನಮಸ್ಕಾರ ಮಾಡಿ ಅಂತ ಅವರು ವಿಶ್ವಾಮಿತ್ರರು ಹೇಳಿದರು. ಅದರಂತೆ ರಾಮ ಲಕ್ಷ್ಮಣರಿಬ್ಬರು ಕೂಡ ಸರಿಯು ಮತ್ತು ಗಂಗಾ ನದಿಗಳಿಗೆ ಪ್ರಣಾಮ ಮಾಡಿದರು. ನದಿಯ ದಕ್ಷಿಣ ತೀರದಲ್ಲಿ ನಾವೆಯಿಂದ ಅವರಿಬ್ಬರು ಕೂಡ ಇಳಿದರು. ಮತ್ತೆ ಮುಂದೆ ಅರಣ್ಯದ ಮಧ್ಯದಲ್ಲಿ ನಡೆದುಕೊಂಡು ಹೋದರು. ಮಾನವ ಸಂಚಾರದ ಲಕ್ಷಣವೇ ಅಲ್ಲಿರಲಿಲ್ಲ. ಆಗ ರಾಮ ವಿಶ್ವಾಮಿತ್ರರನ್ನು ಪ್ರಶ್ನೆ ಮಾಡಿದ. ಅರಣ್ಯ ಬಹಳ ಭಯಾನಕವಾಗಿದೆ. ನಾನಾ ರೀತಿಯಾದಂಥ ಪಕ್ಷಿಗಳ ಮತ್ತು ಪ್ರಾಣಿಗಳ ಶಬ್ದದಿಂದ ಇದು ಕೂಡಿದೆ. ಧವ, ಅಶ್ವಕರ್ಣ, ಕಕುಭ ಮೊದಲಾದಂಥ ನಾನಾ ರೀತಿಯ ವೃಕ್ಷಗಳಿಂದ ಇದು ತುಂಬಿದೆ. ಬಿಲ್ವ, ತಿಂದುಕ, ಪಾಟಲ, ಬದರಿ ಮೊದಲಾದ ವೃಕ್ಷಗಳಿಂದಲೂ ಕೂಡ ಇದು ತುಂಬಿದೆ. ಆಗ ವಿಶ್ವಾಮಿತ್ರರು ರಾಮನಿಗೆ ಹೇಳಿದರು, ಈ ದೊಡ್ಡ ಅರಣ್ಯ ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ನಾನು ನಿನಗೆ ತಿಳಿಸ್ತೀನಿ, ಅದರ ಇತಿಹಾಸವನ್ನು ಕೇಳು.
ಇದರಿಂದ ಏನು ತಿಳ್ಕೊಳ್ಬೇಕಂದ್ರೆ ಆ ಯಾವುದೇ ಯಾತ್ರೆಯನ್ನು ನಾವು ಮಾಡುವಾಗ ಆ ಯಾತ್ರೆಯನ್ನು ಕೇವಲ ಯಾಂತ್ರಿಕವಾಗಿ ಮಾಡದೆ ಅಲ್ಲಿ ಸಂಬಂಧಪಟ್ಟಂತಹ ನದಿಗಳು, ಕ್ಷೇತ್ರಗಳು, ಅದರ ಮಹತ್ವವನ್ನೆಲ್ಲ ಕೂಡ ಬಲ್ಲವರಿಂದ ತಿಳ್ಕೊಂಡು ಹೋಗಬೇಕು. ಈಗಲೂ ಕೂಡ ಕೆಲವರು ಯಾತ್ರೆ ಮಾಡೋದಿದೆ. ಹೇಗೆ ಯಾತ್ರೆ ಮಾಡ್ತಾರೆ ಅಂತಂದ್ರೆ, ಯಾರಾದೊಬ್ರು ಪಂಡಿತರನ್ನ ಬಲ್ಲವರು, ಆ ತೀರ್ಥಗಳ ಕ್ಷೇತ್ರಗಳ ಮಹತ್ವವನ್ನು ಬಲ್ಲಂತ ಪಂಡಿತರು ಏನಿರ್ತಾರೆ, ಅವರ ಮೂಲಕ ಆಯಾ ಸ್ಥಳದಲ್ಲಿ ಅದರ ಪ್ರವಚನವನ್ನು ಏರ್ಪಡಿಸಿ ಆ ಪ್ರವಚನವನ್ನು ಆಲಿಸ್ತಾನೆ ಯಾತ್ರೆಯನ್ನು ಮುಂದುವರಿಸೋದು ಕೆಲವರ ಅಭ್ಯಾಸ ಆಗಿದೆ. ಅಂಥದನ್ನು ಕೆಲವು ಕಡೆ ನೋಡ್ತೇವೆ ನಾವು. ಮಲದ ಮತ್ತು ಕರುಷ ಅನ್ನುವಂಥ ಎರಡು ದೇಶಗಳು ಹಿಂದೆ ಬಹಳ ಪ್ರಸಿದ್ಧ ಆಗಿದ್ದವು. ಹಿಂದೆ ಇಂದ್ರ ವೃತ್ರಾಸುರ ಅನ್ನುವಂಥ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಿದ. ಆ ರಾಕ್ಷಸನನ್ನು ಸಂಹಾರ ಮಾಡಿದ ಬಳಿಕ ಅದರ ಪರಿಣಾಮವಾಗಿ ಅವನಿಗೆ ಬ್ರಹ್ಮಹತ್ಯೆ ದೋಷ ಬಂತು. ಯಾಕಂದ್ರೆ ವೃತ್ರಾಸುರ ಬ್ರಾಹ್ಮಣನಾಗಿದ್ದ, ಬ್ರಹ್ಮಜ್ಞಾನಿಯಾಗಿದ್ದ. ಹಾಗಾಗಿ ಅವನನ್ನು ಕೊಂದ ಮೂಲಕ ಇಂದ್ರನಿಗೆ ಬ್ರಹ್ಮಹತ್ಯೆ ದೋಷ ಬಂತು. ಹಸಿವು, ಆ ಕಾರ್ಯವನ್ನು ಮಾಡಿದ್ರ ಪರಿಣಾಮವಾಗಿ ಅಗಾಧವಾದಂತಹ ಹಸಿವು ಮತ್ತು ಅಶುಚಿತ್ವ, ಅವನಿಗೆ ಒಂದು ರೀತಿಯಾದಂತಹ ಮೈಲಿಗೆ ಬಂತು. ಇದೇ ಸ್ಥಳದಲ್ಲಿ ದೇವೇಂದ್ರನಿಗೆ ಆ ಎಲ್ಲ ಮಹರ್ಷಿಗಳು ಆ ತಪೋಧನರಾದಂಥ ಋಷಿಗಳು ಗಂಗೆ ಮೊದಲಾದಂಥ ತೀರ್ಥಗಳಿಂದ ಕಲಶಗಳಲ್ಲಿ ನೀರನ್ನು ತಂದು ಅವನಿಗೆ ಅಭಿಷೇಕ ಮಾಡಿ ಅವನಿಗೆ ಬಂದಂತಹ ಪಾಪವನ್ನ, ಮೈಲಿಗೆಯನ್ನೆಲ್ಲವನ್ನು ಕೂಡ ಕಳೆದು ತಾವು ಸಂತೋಷವನ್ನು ಪಟ್ಟರು ಮತ್ತು ಇಂದ್ರನನ್ನು ಕೂಡ ಸಂತುಷ್ಟನನ್ನಾಗಿ ಮಾಡಿದರು. ಇಂದ್ರ ತನ್ನ ಪಾಪವನ್ನು ಕಳೆದುಕೊಂಡು ಆ ಪಾಪವನ್ನು ಸ್ವೀಕಾರ ಮಾಡಿದಂಥ ಆ ದೇಶಕ್ಕೆ ಒಂದು ವರದಾನವನ್ನು ಕೊಟ್ಟ. ನನ್ನ ಶರೀರದ ಮಲವನ್ನ, ಮೈಲಿಗೆಯನ್ನ ಮತ್ತು ನನ್ನ ಹಸಿವನ್ನ ಎರಡನ್ನೂ ಕೂಡ ಈ ಶರೀರ, ಈ ಪ್ರದೇಶ ಧಾರಣೆ ಮಾಡಿದ್ದರಿಂದ ಮತ್ತು ನನಗೆ ಸಂತೋಷವನ್ನು ಉಂಟು ಮಾಡಿದ್ದರಿಂದ ಈ ಪ್ರದೇಶ ಇನ್ನು ಮುಂದೆ ಭವಿಷ್ಯದ ಕಾಲದಲ್ಲಿ ಧನಧಾನ್ಯ ಸಮೃದ್ಧವಾಗಲಿ ಮತ್ತು ಮಲದ ಮತ್ತು ಕರುಷ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಗಲಿ. ಕರುಷ ಅಂದ್ರೆ ಏನಂತ ಹೆಸರಿನ ವಿವರಣೆಯಲ್ಲಿ ಬಂದಿಲ್ಲ. ಅಂತೂ ಜನಸಂಖ್ಯೆಯಿಂದ ಕೂಡಿದ್ದಾಗಿ, ಎಲ್ಲ ರೀತಿಯಾದ ಸಮೃದ್ಧಿಯಿಂದ ಕೂಡಿದ್ದಾಗಿ ಇದು ಪ್ರಸಿದ್ಧವಾಗಲಿ. ದೇವತೆಗಳು ಇಂದ್ರ ಕೊಟ್ಟಂತಹ ವರವನ್ನು ಪ್ರಶಂಸೆ ಮಾಡಿದರು. ಇಂದ್ರನ ವರದ ಪ್ರಸಾದದ ಕಾರಣದಿಂದಾಗಿ ಸ್ವಲ್ಪ ಕಾಲದಲ್ಲಿಯೇ ದೊಡ್ಡ ಸಂಖ್ಯೆಯ ಜನರು ಅಲ್ಲಿಗೆ ಬಂದು ವಾಸ ಮಾಡಿದರು. ಕೆಲವು ಕಾಲದ ಬಳಿಕ ತಾಟಕ ಅನ್ನುವಂಥ ಹೆಸರಿನ ಒಬ್ಬಳು ಯಕ್ಷಳು, ಅವಳಿಗೆ 1000 ಆನೆಗಳ ಬಲ ಇತ್ತು. ಅವಳು ಆ ಪ್ರದೇಶದಲ್ಲಿ ಹುಟ್ಟಿದಳು. ಸುಂದ ಅನ್ನುವಂಥ ಒಬ್ಬ ರಾಕ್ಷಸನ ಹೆಂಡತಿ ಅವಳು. ಮಾರೀಚ ಅನ್ನುವಂಥ ರಾಕ್ಷಸ ಅವಳ ಮಗ ಆಗಿದ್ದ. ಬೃಹದಾಕಾರದ ಶರೀರವುಳ್ಳಂತಹ ಮಾರೀಚ ರಾಕ್ಷಸ ದಿನನಿತ್ಯನೂ ಕೂಡ ಆ ಪ್ರದೇಶದ ಪ್ರಜೆಗಳಿಗೆ ತೀವ್ರವಾದಂತಹ ಹಿಂಸೆಯನ್ನು ಕೊಡ್ತಾ ಇದ್ದ. ಹೀಗೆ ಆ ಮಲಬ ಮತ್ತು ಕರುಷ ಅನ್ನುವಂಥ 2 ರಾಜ್ಯಗಳಿಗೂ ಕೂಡ ಆ ತಾಟಕ ಅನ್ನುವಂಥ ರಾಕ್ಷಸಿ ತನ್ನ ಮಕ್ಕಳ ಜೊತೆಗೂಡಿ ಘಾತಕಳಾಗಿದ್ದಾಳೆ. 1.5 ಯೋಜನ ಪ್ರದೇಶದಲ್ಲಿ ಹಾದಿಯನ್ನು ಅವಳು ಅಡ್ಡಗಟ್ಟಿ ನಿಂತಿದ್ದಾಳೆ. ನಾವು ಇದೇ ಪ್ರದೇಶದ ಮೂಲಕವೇ ನಮ್ಮ ಆಶ್ರಮಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಮಾರ್ಗ ಮಧ್ಯದಲ್ಲಿ ಆ ತಾಟಕಿಯನ್ನು ಕೂಡ ನಾವು ಭೇಟಿ ಆಗಬೇಕಾಗಿದೆ. ಜನಸಾಮಾನ್ಯರು ಯಾರೂ ಕೂಡ ಈ ಪ್ರದೇಶಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿಗೆ 24ನೇ ಸರ್ಗ ಮುಕ್ತಾಯ ಆಗಿದೆ. 25ನೇ ಸರ್ಗದಲ್ಲಿ ರಾಮ ಆ ವಿಶ್ವಾಮಿತ್ರನ ಕುರಿತು ಮುಂದಿನ ಮಾತನ್ನು ಕೇಳಿದ. ಯಕ್ಷರು ಮತ್ತು ರಾಕ್ಷಸರು ಇತ್ಯಾದಿಗಳನ್ನು ನಾವು ಗಮನಿಸಿದರೆ ರಾಕ್ಷಸರು ಮಹಾಬಲಿಷ್ಠರು, ಆದರೆ ಯಕ್ಷರಿಗೆ ಅಷ್ಟೊಂದು ಮಹಾಬಲ ಇರೋದನ್ನು ನಾವೆಲ್ಲಿ ಕೇಳಿಲ್ಲ ಪುರಾಣದಲ್ಲಿ. ಅವರು ಅಲ್ಪಶಕ್ತಿಗಳು, ದುರ್ಬಲರು ಅಂತ ಕೇಳಿದ್ದೇವೆ. ಅದರಲ್ಲೂ ತಾಟಕ ಅಂದ್ರೆ ಅವಳು ಹೆಣ್ಮಗಳು, ಅವಳಿಗಿಂತ ಶಕ್ತಿ ಎಲ್ಲಿಂದ ಬಂತು ಅದರ ಕಥೆಯನ್ನು ಹೇಳಿ. ಆಗ ವಿಶ್ವಾಮಿತ್ರರು ಮುಂದಿನ ಕಥೆಯನ್ನು ಹೇಳಿದರು. ಅವಳು ದುರ್ಬಲಳಾದರೂ ಕೂಡ ವರದಾನದಿಂದ ಅಂತ ಶಕ್ತಿಯನ್ನು ಪಡ್ಕೊಂಡಿದ್ಲು. ಸುಕೇತು ಅನ್ನುವಂಥ ಒಬ್ಬ
ಸದಾಚಾರ್ಯಾದಂಥ ಸದ್ವೃತ್ತನಾದಂಥ ಯಕ್ಷ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಆತ ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ ಒಂದು ಕಠೋರವಾದ ತಪಸ್ಸನ್ನು ಮಾಡಿದ. ಬ್ರಹ್ಮ ಆತನ ತಪಸ್ಸಿಗೆ ಮೆಚ್ಚಿ ತಾಟಕ ಅನ್ನುವಂಥ ಒಬ್ಬಳು ಕನ್ಯೆಯನ್ನ ಅವನಿಗೆ ಮಗಳನ್ನಾಗಿ ಅನುಗ್ರಹ ಮಾಡಿದ. ಮಗಳನ್ನು ಅನುಗ್ರಹಿಸಿದಂತಹ ಚತುರ್ಮುಖ ಬ್ರಹ್ಮನೇ ಆ ತಾಟಕಿಗೆ 1,000 ಆನೆಗಳ ಶಕ್ತಿಯನ್ನು ಕೂಡ ಕೊಟ್ಟ. ಆದರೆ ಸುಕೇತುವಿಗೆ ಗಂಡು ಮಗುವನ್ನು ಮಾತ್ರ ಆತ ಕೊಡಲಿಲ್ಲ. ತನ್ನ ಮಗಳು ದಿನೇ ದಿನೇ ದೊಡ್ಡವಳಾಗ್ತಿದ್ದದನ್ನು ಆತ ಗಮನಿಸಿ ಮುಂದೊಮ್ಮೆ ಸುಂದ ಅನ್ನುವಂಥ ಒಬ್ಬನಿಗೆ ಅವಳನ್ನ ಮದುವೆ ಮಾಡಿಕೊಟ್ಟ. ಜಂಭ ಅನ್ನುವಂಥ ರಾಕ್ಷಸನ ಮಗ ಆತ ಸುಂದ. ಅವನಿಗೆ ಈ ತಾಟಕಿಯನ್ನು ಮದುವೆ ಮಾಡಿಕೊಟ್ಟ. ಮಾರೀಚ ಅನ್ನುವಂಥ ಮಗನನ್ನ ಮುಂದೆ ಅವಳು ಹೆತ್ತಳು. ಅವನು ಕೂಡ ಶಾಪದ ಕಾರಣದಿಂದಾಗಿ ರಾಕ್ಷಸನಾದ. ಅದೆಲ್ಲ ಯಾವ ಶಾಪದ ಕಾರಣದಿಂದಾಗಿ ಅಂತ ಅನ್ನೋದನ್ನ ಇಲ್ಲೇ ಮುಂದೆ ನಾವು ನೋಡ್ತೇವೆ. ಅಗಸ್ತ್ಯರ ಶಾಪದಿಂದಾಗಿ ಆ ತಾಟಕೆಯ ಗಂಡನಾದಂತಹ ಸುಂದನು ಕೂಡ ಸತ್ತು ಹೋಗಿಬಿಟ್ಟ. ಆ ತಾಟಕ ತನ್ನ ಗಂಡನ ಸಾವಿಗೆ ಕಾರಣರಾದಂಥ ಆ ಅಗಸ್ತ್ಯ ಋಷಿಯನ್ನ ಹಿಂಸೆ ಮಾಡಬೇಕು ಅಂತ ಪ್ರಯತ್ನ ಪಟ್ಲು. ಅವರಿಗೆ ಕಷ್ಟ ತಂದೊಡ್ಡಬೇಕು ಅಂತ ಪ್ರಯತ್ನ ಪಟ್ಲು. ಆ ಅಗಸ್ತ್ಯರ ಮೇಲೆ ಆಕೆ ಆಕ್ರಮಣ ಮಾಡಲಿಕ್ಕೆ ಬಂದ್ಲು. ಅದನ್ನು ನೋಡಿ ಆ ಅಗಸ್ತ್ಯರು ಕುಪಿತರಾಗಿ ರಾಕ್ಷಸರಾಗುವಂತೆ ಶಾಪ ಕೊಟ್ಟು ಬಿಟ್ರು. ಮಾರೀಚನಿಗೆ ಶಾಪ ಕೊಟ್ಟರು, ಅವಳ ಮಗನಾದಂಥ ಮಾರೀಚನಿಗೆ ಮತ್ತು ತಾಟಕಿಗೆ ಕೂಡ ಶಾಪ ಕೊಟ್ಟರು. ನೀನು ಈಗ ಇಲ್ಲಿ ತನಕ ಯಕ್ಷಳಾಗಿದ್ದಿ, ಇನ್ನು ಮುಂದೆ ನರಭಕ್ಷಕಳಾದಂಥ ರಾಕ್ಷಸಿ ಆಗುವ, ವಿಕಾರವಾದಂಥ ರೂಪ ನಿನಗೆ ಬರಲಿ, ಸುಂದರವಾದಂಥ ರೂಪ ಹಾಳಾಗಿ ಹೋಗಲಿ ಅಂತ ಶಾಪ ಕೊಟ್ಟುಬಿಟ್ರು. ಅಗಸ್ತ್ಯರ ಶಾಪದಿಂದಲೇ ಅವಳ ಪತಿಯಾದಂಥ ಸುಂದನು ಕೂಡ ಮೃತನಾಗಿದ್ದ. ಇಂಥದೇ ಉಪಟಳವನ್ನು ಅವರಿಗೆ ಕೊಡ್ಲಿಕ್ಕೆ ಹೋಗಿ ಅಗಸ್ತ್ಯರ ಶಾಪಕ್ಕೆ ಗುರಿಯಾದಂತಹ ತಾಟಕೆಯ ಸುಂದರವಾದಂಥ ರೂಪ ಹೋಗಿ ವಿಕಾರವಾದಂಥ ರೂಪ ಅವಳಿಗೆ ಬಂತು. ಅವಳು ಆವತ್ತಿನಿಂದ ಸಿಟ್ಟಿನಿಂದ ಈ ಮಲದ ಮತ್ತು ಕರುಷ ಅನ್ನುವಂಥ ದೇಶಗಳ ಪ್ರಜೆಗಳಿಗೆ ತೊಂದರೆಯನ್ನು ಮಾಡ್ತಾ ಸಂಚಾರ ಮಾಡ್ತಿದ್ದಾಳೆ. ಅವಳನ್ನು ನೀನು ಈಗ ಸಂಹಾರ ಮಾಡಬೇಕಾಗಿದೆ. ಜ್ಞಾನಿಗಳಾದವರಿಗೆ, ಭಗವಂತನ ಭಕ್ತರಿಗೆ ಅವಳು ಘಾತಕಳಾಗಿದ್ದಾಳೆ. ಅವಳನ್ನು ಸಂಹಾರ ಮಾಡಲಿಕ್ಕೆ ನಿನಗೊಬ್ಬನಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಶಕ್ತಿ ಇಲ್ಲ. 1000 ಆನೆಗಳ ಬಲ ಇದೆ ಅವಳಿಗೆ ಚತುರ್ಮುಖ ಬ್ರಹ್ಮನ ವರದಿಂದಾಗಿ. ಮತ್ತು ನರಭಕ್ಷಕಳು ಕೂಡ ಆಗಿದ್ದಾಳೆ. ಸ್ತ್ರೀ ಆಗಿದ್ದಾಳೆ ಇವಳು. ಇವಳನ್ನು ಹೇಗೆ ಕೊಲ್ಲಬೇಕು ಅಂತ ನೀನು ಚಿಂತೆ ಮಾಡಬೇಡ. ಇವಳು ಪ್ರಜೆಗಳಿಗೆ ಉಪದ್ರವ ಕೊಡ್ತಾ ಇರೋದ್ರಿಂದ ಅವಳನ್ನು ಸಂಹಾರ ಮಾಡುವುದು ನಿನ್ನ ಕರ್ತವ್ಯ ಆಗಿದೆ. ಪ್ರಜೆಗಳ ರಕ್ಷಣೆಗಾಗಿ ಯಾರನ್ನು ಕೂಡ ಸಂಹಾರ ಮಾಡಬಹುದು. ಇಂಥ ಕೆಲಸ ಮಾಡಬೇಕೋ ಬೇಡವೋ ಅಂತ ವಿಚಾರ ಮಾಡಬೇಕಾಗಿಲ್ಲ. ಒಬ್ಬನನ್ನು ಕೊಲ್ಲೋದ್ರ ಮೂಲಕ, ಒಬ್ಬನನ್ನು ನಿಗ್ರಹ ಮಾಡೋದ್ರ ಮೂಲಕ ಪ್ರಜಾಕೋಟಿಗೆ ಉಪಯೋಗ ಆಗುವುದಾದ್ರೆ ಅಂಥ ಕೆಲಸವನ್ನು ಮಾಡಲಿಕ್ಕೆ ಆಡಳಿತಗಾರರಾದವರು ಹಿಂಜರಿಯಬೇಕಾಗಿಲ್ಲ. ಅದಲ್ಲದೆ ಈ ತಾಟಕೆ ಇವತ್ತು ಧರ್ಮಿಷ್ಠಳೇ ಆಗಿಲ್ಲ. ಧರ್ಮದ ಲವಲೇಶವೂ ಕೂಡ ಅವಳಲ್ಲಿ ಉಳಿದಿಲ್ಲ. ಮತ್ತು ದುಷ್ಟ ಸ್ತ್ರೀಯನ್ನು ವಧೆ ಮಾಡುವುದರಲ್ಲಿ ನೀನು ಮೊದಲನೇವನೇನಲ್ಲ. ಹಿಂದೆ ಅನೇಕ ಜನರು ಕೂಡ ದುಷ್ಟ ಸ್ತ್ರೀಯರನ್ನು ನಿಗ್ರಹ ಮಾಡಿದ್ದಾರೆ. ವಿರೋಚನ ಅನ್ನುವ ಹೆಸರಿನ ಒಬ್ಬ ರಾಕ್ಷಸ ಇದ್ದ. ಅವನ ಮಗಳಾದಂಥ ಮಂಥರೆ ಅನ್ನುವವಳನ್ನ ಇಂದ್ರ ಸಂಹಾರ ಮಾಡಬೇಕಾಯಿತು. ಯಾಕೆಂದ್ರೆ ಆ ಮಂಥರೆ ಅನ್ನುವವಳು ಭೂದೇವಿ, ಈ ಭೂದೇವಿಯನ್ನೇ ಅಪಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ಲು. ಆಗ ಅವಳನ್ನು ಇಂದ್ರ ಸಂಹಾರ ಮಾಡಿದ್ದ ಅನ್ನೋ ಕಥೆಯನ್ನು ನಾವು ಕೇಳಿದ್ದೇವೆ. ವಿಷ್ಣುವು ಕೂಡ ಸ್ತ್ರೀ ವಧೆ ಮಾಡಿದಂಥ ಮತ್ತೊಂದು ಸನ್ನಿವೇಶವನ್ನು ಕೇಳಿದ್ದೇವೆ. ಅದು ಎಲ್ಲಿ ಅಂತಂದ್ರೆ, ಭೃಗುವಿನ ಪತ್ನಿ, ಅವಳು ಶುಕ್ರಾಚಾರ್ಯನ ತಾಯಿ. ಅವಳನ್ನ ಈ ವಿಷ್ಣು ಒಮ್ಮೆ ಸಂಹಾರ ಮಾಡಿದ್ದ. ಯಾಕೆಂದ್ರೆ ಅವಳು ಇಂದ್ರನನ್ನು ಕೊಲ್ಲುವಂಥ ಒಬ್ಬ ಮಗನನ್ನು ಬಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ಲು. ಇಂದ್ರನ ಕೊಲ್ಲುವಂಥ ಮಗ, ಅಥವಾ ಇಂದ್ರ ಯಾವುದಾದ್ರೂ ಕಾರಣದಿಂದ ಸತ್ತು ಹೋಗಬೇಕು, ಇಂದ್ರ ನಾಶ ಆಗಿ ಹೋಗಬೇಕು, ಈ ಲೋಕದಲ್ಲಿ ಇಂದ್ರನೇ ಇರಬಾರ್ದು ಅಂತ ಬಯಸಿದ್ಲು ಅವಳು. ಆ ಸಂದರ್ಭದಲ್ಲಿ ಇಂದ್ರ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ದ. ವಿಷ್ಣು ಅಲ್ಲಿಗೆ ಬಂದು ಆ ಶುಕ್ರನ ತಾಯಿಯನ್ನ, ಅಂದ್ರೆ ಭೃಗು ಋಷಿಯ ಪತ್ನಿಯನ್ನು ಸಂಹಾರ ಮಾಡಿದ್ದ. ಹೀಗೆ
ಇಂದ್ರ, ವಿಷ್ಣು ಹೀಗೆ ಅನೇಕ ಜನ ಧಾರ್ಮಿಕರಾದವರು, ಮಹಾತ್ಮರಾದವರು ಸ್ತ್ರೀಯರು ಲೋಕಕಂಟಕರಾಗಿದ್ದರೆ ಅವರನ್ನು ಸಂಹಾರ ಮಾಡಿದ್ದಾರೆ. ಹಾಗಾಗಿ ಅವಳನ್ನು ಈಗ ಸಂಹಾರ ಮಾಡಬೇಕಾದ್ದು ನಿನ್ನ ಕರ್ತವ್ಯ. ಅಲ್ಲಿಗೆ 25ನೇ ಸರ್ಗ ಮುಕ್ತಾಯ ಆಗಿದೆ. 26ನೇ ಸರ್ಗದಲ್ಲಿ ಆ ವಿಶ್ವಾಮಿತ್ರರ ಮಾತನ್ನು ಕೇಳಿ ವಿನೀತನಾಗಿ ರಾಮ ಅವರಿಗೆ ಕೈ ಮುಗಿದು ಈ ಮುಂದಿನಂತೆ ಮಾತನ್ನು ಹೇಳಿದ ವರ್ಣನೆ ಇದೆ. ನನ್ನ ತಂದೆ ಆದಂಥ ದಶರಥ ವಸಿಷ್ಠ ವಾಮದೇವಾದಿ ಋಷಿಗಳ ಸಮ್ಮುಖದಲ್ಲಿ ವಿಶ್ವಾಮಿತ್ರರ ಮಾತನ್ನು ಮೀರದೆ ಅವರು ಹೇಳಿದಂತೆ ನಡೆಯಬೇಕು ಅಂತ ಆಜ್ಞೆ ಮಾಡಿದ್ದಾನೆ. ಅದರಂತೆ ನಾನು ನೀವು ಹೇಳಿದಂತೆ ಈ ತಾಟಕೆಯನ್ನು ವಧೆ ಮಾಡ್ತೇನೆ. ಧನುಸ್ಸನ್ನು ತನ್ನ ಕೈಯಲ್ಲಿ ಎಡಗೈಯಲ್ಲಿ ಹಿಡಿದುಕೊಂಡು ಧನುಸ್ಸಿನ ಹಗ್ಗವನ್ನು ಆತ ಜೋರಾಗಿ 2-3 ಬಾರಿ ಟೇಂಕಾರ ಮಾಡಿದ. ದೂರದಲ್ಲೆಲ್ಲೋ ಇದ್ದಂತಹ ತಾಟಕ ಆ ಶಬ್ದವನ್ನು ಕೇಳಿ ಆಕೆ ಕುಪಿತಳಾದಳು. ರಾಮ ಲಕ್ಷ್ಮಣನ ಕಡೆ ಅವಳು ಧಾವಿಸಿದ್ಲು. ರಾಮ ಲಕ್ಷ್ಮಣನಿಗೆ ಅವಳನ್ನು ತೋರಿಸಿದ. ಇವಳ ಕಿವಿ, ಮೂಗು ಮೊದಲಾದವುಗಳನ್ನು ಕತ್ತರಿಸಿ ಇವಳನ್ನು ನಾನು ನಿಗ್ರಹ ಮಾಡ್ತೇನೆ. ಎಷ್ಟೇ ದುಷ್ಟಳಿಗಳಾಗಿದ್ರೂ ಕೂಡ ಇವಳ ಪ್ರಾಣಹರಣ ಮಾಡೋದಕ್ಕೆ ನನಗೆ ಉತ್ಸಾಹ ಇಲ್ಲ. ಆದರೆ ಅವಳಿಗೊಂದು ಬುದ್ಧಿಯನ್ನು ಕಲಿಸಬೇಕು. ಹಾಗಾಗಿ ಅವಳ ಕಿವಿ, ಮೂಗು, ಬಾಹು ಇತ್ಯಾದಿಗಳನ್ನು ನಾನು ಕತ್ತರಿಸ್ತೇನೆ. ಹೀಗೆ ಲಕ್ಷ್ಮಣನಿಗೆ ರಾಮ ಹೇಳುತ್ತಿದ್ದಾಗಲೇ ತಾಟಕೆ ತನ್ನ 2 ತೋಳುಗಳನ್ನು ಮೇಲೆತ್ತಿಕೊಂಡು ಅವರ ಕಡೆ ನುಗ್ಗಿ ಬಂದ್ಲು. ಮತ್ತು ವಿಶ್ವಾಮಿತ್ರರು ಅವಳು ಬರ್ತಿದ್ದನ್ನು ನೋಡಿ ರಾಮ ಲಕ್ಷ್ಮಣರಿಗೆ ಶುಭವಾಗಲಿ, ಜಯವಾಗಲಿ ಅಂತ ಹರಸಿದರು. ರಾಮ ಲಕ್ಷ್ಮಣರ ಮೇಲೆ ಧೂಳಿನ ಮಳೆಯನ್ನು ಸುರಿಸಿ ಅವರಿಬ್ಬರಿಗೂ ಕೂಡ ಭ್ರಾಂತಿ ಬರುವಂತೆ ಅವಳು ಮಾಡಲಿಕ್ಕೆ ಪ್ರಯತ್ನಿಸಿದಳು. ಇದ್ದಕ್ಕಿದ್ದಂತೆ ಅದೇ ಸ್ಥಳದಿಂದ ಅದೃಶ್ಯಳಾಗಿ ಬಿಟ್ಟಳು ಮತ್ತು ಅವರ ಮೇಲೆ ಕಲ್ಲಿನ ಮಳೆ ಗರೆದಳು. ರಾಮ ಕುಪಿತನಾಗಿ ಅವಳ 2 ತೋಳುಗಳನ್ನು ಕೂಡ ಹರಿತವಾದಂಥ ಬಾಣಗಳಿಂದ ಕತ್ತರಿಸಿದ. ಲಕ್ಷ್ಮಣನು ಕೂಡ ಕುಪಿತನಾಗಿ ಅವಳ ಮೂಗು, ಕಿವಿಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿದ. ಅವಳಿಗೆ ತನಗೆ ಬೇಕಾದಂತಹ ರೂಪವನ್ನು ಯಾವಾಗ ಬೇಕಾದಂತೆ ಪಡ್ಕೊಳ್ಳುವಂಥ ಶಕ್ತಿ ಇತ್ತು. ಹಲವಾರು ರೂಪಗಳನ್ನು ತಾಳಿ ರಾಮ ಲಕ್ಷ್ಮಣರಿಗೆ ಭ್ರಾಂತಿ ಬರುವಂತೆ ಆ ಕಡೆ ಈ ಕಡೆ ಸಂಚಾರ ಮಾಡಿ ಕಲ್ಲಿನ ಮಳೆ ಗರಿಲಿಕ್ಕೆ ಪ್ರಯತ್ನ ಪಟ್ಟಳು. ಆಗ ವಿಶ್ವಾಮಿತ್ರರು ರಾಮನಿಗೆ ಮತ್ತೊಮ್ಮೆ ಎಚ್ಚರಿಸಿದರು. ಇವಳ ಬಗ್ಗೆ ನಿನಗೆ ಏನೇ ಕರುಣೆ ಇದ್ರೂ ಅದನ್ನು ಸಾಕು ಮಾಡು. ಮೇಲಿಂದ ಮೇಲೆ ಇವಳು ನನ್ನ ಯಜ್ಞಕ್ಕೆ ವಿಘ್ನ ಮಾಡ್ತಿದ್ದಾಳೆ. ಸಂಧ್ಯಾಕಾಲ ಒಂದು ವೇಳೆ ಮೀರಿಬಿಟ್ರೆ, ಸಾಯಂಕಾಲದ ಸಮಯ ಮೀರಿದರೆ ರಾಕ್ಷಸರಿಗೆ ಬಲ ಹೆಚ್ಚಾಗ್ತದೆ. ಹಾಗಾಗಿ ಸಾಯಂಕಾಲ ಆಗುವುದರೊಳಗೆ ಅವಳ ಶಕ್ತಿಯನ್ನು ನೀನು ಕುಂದಿಸು, ಅವಳನ್ನು ಸಂಹಾರ ಮಾಡು. ಆಗ ರಾಮ ತನ್ನ ಶಬ್ದವೇದಿ ವಿದ್ಯೆಯ ಬಲವನ್ನು ಆಶ್ರಯಿಸಿ, ಶಬ್ದವೇದಿ ವಿದ್ಯೆ ಅಂದರೆ ನಿಮಗೆ ಈಗಾಗಲೇ ಗೊತ್ತಿರಬೇಕು, ಬಾಣಕ್ಕೆ ಗುರಿಯಾದಂಥ ವ್ಯಕ್ತಿ ಅಥವಾ ವಸ್ತು ಅಥವಾ ಪ್ರಾಣಿ ನಮ್ಮ ಕಣ್ಣಿಗೆ ಕಾಣುವಂತೆ ಇಲ್ಲದೇ ಇದ್ರೂ ಕೂಡ ಅದರ ಶಬ್ದದ ಮೂಲಕವಾಗಿಯೇ ಅದು ಯಾವ ದಿಕ್ಕಿನಲ್ಲಿ ಇದೆ ಅಂತ ಅನ್ನೋದನ್ನು ಗಮನಿಸಿ ಅದರ ಮೇಲೆ ಪ್ರಾಣ ಪ್ರಯೋಗ ಮಾಡುವ ವಿದ್ಯೆ ಏನಿದೆ ಅದು ಶಬ್ದವೇದಿ ವಿದ್ಯೆ. ಹೀಗೆ ಅವಳು ಅದೃಶ್ಯವಾಗಿದ್ದರೂ ಕೂಡ ಅವಳ ಶಬ್ದಗಳ ಮೂಲಕ ರಾಮ ಅವಳ ಅಸ್ತಿತ್ವವನ್ನು ಗುರುತಿಸಿ ಅವಳ ಮೇಲೆ ಬಾಣ ಪ್ರಯೋಗ ಮಾಡಲಿಕ್ಕೆ ಸನ್ನದ್ಧನಾದ. ಅವಳ ಹೃದಯಕ್ಕೆ ಗುರಿ ಇಟ್ಟು ಬಾಣ ಪ್ರಯೋಗ ಮಾಡಿದ. ಕೂಡಲೇ ಅವಳು ಕೆಳಗೆ ಬಿದ್ದು ತನ್ನ ಪ್ರಾಣವನ್ನು ತೊರೆದಳು. ದೇವೇಂದ್ರ ರಾಮನ ಪರಾಕ್ರಮವನ್ನು ಪ್ರಶಂಸೆ ಮಾಡಿದ. ಆ ಎಲ್ಲ ದೇವತೆಗಳು ಮತ್ತು ಇಂದ್ರ ಆ ಋಷಿಗೆ ಹರಸಿದರು. ಕೌಶಿಕ ಮಹಾಮುನಿಗಳೇ, ನಿಮಗೆ ಮಂಗಳವಾಗಲಿ. ಈ ತಾಟಕೆಯನ್ನು ವಧ ಮಾಡಿಸೋದ್ರ ಮೂಲಕ ನೀವು ನಮಗೆ ಎಲ್ಲರಿಗೂ ಕೂಡ ಉಪಕಾರ ಮಾಡಿದ್ದೀರಿ. ರಾಮನಿಗೆ ನೀವು ಆ ಕೃಷಾಷ್ಟ ಪ್ರಜಾಪತಿಯ 100 ಜನ ಅಸ್ತ್ರವಿದ್ಯೆಗಳೇನಿದ್ದಾರಲ್ಲ, ಮೊನ್ನೆ ದಿವಸ ಆ ಕಥೆ ನೋಡಿದ್ವಿ, 100 ಜನ ಅಸ್ತ್ರಗಳ ರೂಪವಾಗಿ ಹುಟ್ಟಿದ್ರು ಅನ್ನೋ ಕಥೆ ನೋಡಿದ್ವಲ್ಲ, ಅವರನ್ನು ಕೂಡ ರಾಮನಿಗೆ ಉಪದೇಶ ಮಾಡಿ ಆ ಅಸ್ತ್ರಗಳನ್ನು ಸ್ವೀಕಾರ ಮಾಡಲಿಕ್ಕೆ ರಾಮ ಸತ್ಪಾತ್ರನಾಗಿದ್ದಾನೆ. ಕೃಷಾಶ್ವ ಅನ್ನುವಂಥ ಪ್ರಜಾಪತಿಯೊಬ್ಬನಿಗೆ ಜಯ ಮತ್ತು ಸುಪ್ರಭಾ ಅನ್ನುವರಲ್ಲಿ 100 ಜನ ಮಕ್ಕಳು, ಅಸ್ತ್ರ ರೂಪರಾದಂಥ ಮಕ್ಕಳು ಜನಿಸಿದ್ರು ಅಂತ ನಾವು ಅಲ್ಲಿ ನೋಡಿದ್ವಿ. ಹೀಗೆ ದೇವತೆಗಳು ವಿನಂತಿ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದರು. ವಿಶ್ವಾಮಿತ್ರರು ರಾಮನನ್ನ ಆಲಿಂಗನ ಮಾಡಿಕೊಂಡು ಆತನಿಗೆ ಶುಭಾಶಂಸನೆ ಮಾಡಿದರು.
ಈ ರಾತ್ರಿಯನ್ನು ನಾವು ಇಲ್ಲೇ ಕಳೆಯೋಣ, ಬೆಳಿಗ್ಗೆ ನನ್ನ ಆಶ್ರಮದ ಕಡೆ ಪ್ರಯಾಣ ಮಾಡೋಣ ಅಂತ ಅವ್ರು ಹೇಳಿದರು. ತಾಟಕೆಯ ವಧ ಆದ ಬಳಿಕ ಅಲ್ಲಿದ್ದಂಥ ಪ್ರದೇಶದಲ್ಲಿ ಹಿಂದೆ ಅನೇಕ ಜನ ದೇವತೆಗಳು, ಸಿದ್ಧ ಸಾಧ್ಯರೆಲ್ಲರೂ ಕೂಡ ಹೆದರಿ ವಾಸ ಮಾಡಲಿಕ್ಕೆ ಹಿಂಜರಿದಿದ್ರು. ಅವರು ಆ ತಾಟಕೆಯ ವಧದ ಸುದ್ದಿಯನ್ನು ಕೇಳಿ ಮತ್ತೆ ಆ ಪ್ರದೇಶದಲ್ಲಿ ಬಂದು ತಂಗಿದರು. ನಿಹತ್ಯತಾಂ ಯಕ್ಷಸುತಾಂ ಸ ರಾಮ ಪ್ರಶಂಸ್ಯಮಾನಃ ಸುರಸಿದ್ಧ ಸಂಗೈ ಉವಾಸ ತಸ್ಮಿನ್ ಮುನಿನಾ ಸಹೈವ ಪ್ರಭಾತ ವೇದಾಂ ಪ್ರತಿಬೋಧ್ಯಮಾನಃ. ಹೀಗೆ ಆ ರಾತ್ರಿಯನ್ನ ಅವರಲ್ಲಿ ಕಳೆದರು. ಕಳೆದ ಮೇಲೆ ಪ್ರಾತಃ ಕಾಲದಲ್ಲಿ ಹಿಂದಿನಂತೆ ವಿಶ್ವಾಮಿತ್ರರು ಆ ರಾಮನನ್ನ ಸುಪ್ರಭಾತದ ಮೂಲಕವಾಗಿ ಎಬ್ಬಿಸಿದರು. ಅಲ್ಲಿಗೆ 26ನೇ ಸರ್ಗ ಮುಕ್ತಾಯವಾಗಿದೆ. 27ನೇ ಸರ್ಗದಲ್ಲಿ ವಿಶ್ವಾಮಿತ್ರರು ಈ ರಾಮನಿಗೆ ಮುಂದಿನಂತೆ ಮಾತನ್ನು ಹೇಳಿದರು. ಎಲ್ಲ ಅಸ್ತ್ರಗಳನ್ನು ನಾನೀಗ ನಿನಗೆ ಉಪದೇಶ ಮಾಡುವವನಿದ್ದೇನೆ. ಈ ಅಸ್ತ್ರಗಳನ್ನು ನೀನು ನನ್ನ ಮೂಲಕ ಉಪದೇಶ ಪಡೆದುಕೊಂಡ್ರೆ ನಿನ್ನೆದುರಿಗೆ ದೇವ ದಾನವ ಗಂಧರ್ವರಾಗಲಿ ಯಕ್ಷ ಕಿನ್ನರ ಕಿಂಪುರುಷರಾಗಲಿ ಯಾರೂ ಬಂದು ನಿಲ್ಲಲಾರರು. ಅವರೆಲ್ಲರನ್ನು ಕೂಡ ಸೋಲಿಸುವಂಥ ಶಕ್ತಿ ನಿನಗೆ ಬರೋದಿದೆ. ನಿನಗೆ ನಾನಾ ರೀತಿಯಾದಂತಹ ಚಕ್ರಗಳನ್ನು ಕೂಡ ನಾನು ಉಪದೇಶ ಮಾಡ್ತೇನೆ. ಧರ್ಮಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ಇಂದ್ರಚಕ್ರ, ವಜ್ರಾಯುಧ, ಶಿವನ ಶೂಲಾಯುಧ, ಬ್ರಹ್ಮಶಿರ, ಐಶೀಕ ಮೊದಲಾದಂತಹ ಅಸ್ತ್ರಗಳನ್ನು ನಿನಗೆ ಅನುಗ್ರಹ ಮಾಡ್ತೇನೆ. ಬ್ರಹ್ಮಾಸ್ತ್ರವನ್ನ, ಕೌಮೋದಕಿ, ಶಿಖರಿ ಎನ್ನುವಂಥ 2 ಗದೆಗಳನ್ನು ನಿನಗೆ ಕೊಡ್ತೇನೆ. ಧರ್ಮಪಾಶ, ಕಾಲಪಾಶ ಮತ್ತು ವರುಣನ ಬಳಿ ಇರುವಂಥ ಪಾಶ ಇವೆಲ್ಲವನ್ನು ಕೂಡ ನಿನಗೆ ಉಪದೇಶ ಮಾಡ್ತೇನೆ. ಶುಷ್ಕ ಮತ್ತು ಆರ್ದ್ರ ಅನ್ನುವ ಎರಡು ವಜ್ರಾಯುಧಗಳನ್ನು, ಶುಷ್ಕ ಅಂದರೆ ಒಣಗಿದ್ದು, ಆರ್ದ್ರ ಅಂದರೆ ಹಸಿ ಆದದ್ದು. ವಜ್ರಾಯುಧ ಅಂದರೆ ಅದು ನೀರಿನ ಅಂಶವನ್ನು ಒಳಗೊಂಡದ್ದು ಅಂತ ಸಾಮಾನ್ಯವಾಗಿ ನಮ್ಮ ಕಲ್ಪನೆ ಇರ್ತದೆ. ವಜ್ರಾಯುಧ ಅಂದರೆ ಮೋಡಗಳ ಗುಡುಗಿನಿಂದ ಕಂಡು ಬರುವಂಥದ್ದು. ಹಾಗಾಗಿ ವಜ್ರಾಯುಧ ಅಂದರೆ ಹಸಿ ಆದದ್ದು, ನೀರಿನ ತೇವಾಂಶ ಉಳ್ಳದ್ದು ಅಂತ ನಾವು ಕಲ್ಪನೆ ಮಾಡಿಕೊಂಡಿರ್ತೀವಿ. ಆದರೆ ಆ ವಜ್ರಾಯುಧನು ಒಣಗಿದ್ದೊಂದು, ಹಸಿ ಇದ್ದದ್ದೊಂದು ಅಂತ 2 ಥರ. ಅವೆರಡೂ ವಜ್ರಾಯುಧಗಳನ್ನು ನಾನು ನಿನಗೆ ಕೊಡ್ತೇನೆ ಅಂತ ವಿಶ್ವಾಮಿತ್ರರು ಹೇಳಿದರು. ಶಿವನ ಪೈನಾಕಾಸ್ತ್ರ, ಪಿನಾಕಿ ಅಂತ ಶಿವನಿಗೆ ಹೆಸರು. ಪಿನಾಕ ಅಂತ ಅವನ ಅಸ್ತ್ರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಅಸ್ತ್ರವನ್ನು ಕೊಡ್ತೇನೆ. ನಾರಾಯಣಾಸ್ತ್ರವನ್ನು ಉಪದೇಶ ಮಾಡ್ತೇನೆ. ಅಗ್ನಿಗೆ ಸಂಬಂಧಪಟ್ಟಂತಹ ಆಗ್ನೇಯಾಸ್ತ್ರ, ಆಮೇಲೆ ವಾಯವ್ಯಾಸ್ತ್ರ, ಹಯಶಿರ, ಕ್ರೌಂಚ, ವಿಷ್ಣು ಶಕ್ತಿ ಮತ್ತು ರುದ್ರ ಶಕ್ತಿ ಎನ್ನುವಂಥ 2 ಶಕ್ತಿಯಾಯುಧಗಳು, ಕಂಕಾಲ, ಮುಸಲ, ಕಂಪಾಲ, ಕಂಕಣ ಮೊದಲಾದಂಥ ರಾಕ್ಷಸರ ಬಳಿ ಇರುವಂತಹ ಅಸ್ತ್ರಗಳು, ವೈದ್ಯಾಧರ, ನಂದನ, ಅತಿರತ್ನ, ಪ್ರಸ್ವಾಪನ, ಪ್ರಶಮನ ಅನ್ನುವಂಥ ಕೆಲವು ಅಸ್ತ್ರಗಳು, ಇವು ಗಂಧರ್ವರ ಬಳಿಯಲ್ಲಿರುವಂಥವು. ಅವನು ನಿನಗೆ ಉಪದೇಶ ಮಾಡ್ತೇನೆ. ಸೌಮ್ಯ, ದರ್ಪಣ, ಶೋಷಣ, ಸಂತಾಪನ, ವಿಲಾಪನ ಅನ್ನುವಂಥ ಅಸ್ತ್ರಗಳನ್ನು ನಿನಗೆ ಉಪದೇಶ ಮಾಡ್ತೇನೆ. ಮನ್ಮಥನ ಬಳಿ ಇರುವಂಥ ಮದನಾಸ್ತ್ರ, ಆ ಅಸ್ತ್ರವನ್ನು ಕೂಡ ಉಪದೇಶ ಮಾಡ್ತೇನೆ. ಮನ್ಮಥನ ಬಳಿ ಇರುವಂತಹ ಅಸ್ತ್ರ ಏನಿದೆ ಅದು ಕೇವಲ ಆತ ಸ್ತ್ರೀ ಪುರುಷರ ಮೇಲೆ ಪ್ರಯೋಗ ಮಾಡಿ ಅವರ ಮನಸ್ಸನ್ನು ಸಮೂಹಗೊಳಿಸ್ತಾನೆ ಅಂತ ಅಷ್ಟೇ ಅಲ್ಲ, ಶತ್ರುಗಳ ಮೇಲೂ ಕೂಡ ಪ್ರಯೋಗ ಮಾಡಿ ಶತ್ರುಗಳನ್ನು ದಮನ ಮಾಡಲಿಕ್ಕೆ ಉಪಯೋಗ ಆಗುವಂಥ ಅಸ್ತ್ರ ಅದು. ಅದನ್ನೂ ನಿನಗೆ ಕೊಡ್ತೇನೆ ಅಂತ ವಿಶ್ವಾಮಿತ್ರರು ರಾಮನಿಗೆ ಹೇಳಿದರು. ಮದನಾಸ್ತ್ರ, ಮೋಹನ, ಪೈಶಾಚಾಸ್ತ್ರ ಇವುಗಳನ್ನು ಸ್ವೀಕಾರ ಮಾಡುವ. ತಾಮಸ, ಸೌಮನ, ಸಂವರ್ತ, ಮೌಸಲ, ಸತ್ಯಾಸ್ತ್ರ, ಮಾಯಾಧರ, ತೇಜಸ್ಪ್ರಭಾ ಅನ್ನುವ ಹೆಸರಿನ ಅಸ್ತ್ರ, ಶಿಶಿರ, ಸೋಮಾಸ್ತ್ರ, ತ್ವಾಷ್ಟ್ರ ಮತ್ತು ಭಗ ಅನ್ನುವ ದೇವತೆಯಲ್ಲಿ ಬಳಿ ಇರುವಂಥ ಶೀತೇಶು ಅನ್ನುವ ಅಸ್ತ್ರ ಮತ್ತು ಮಾನವಾಸ್ತ್ರ ಇವೆಲ್ಲವನ್ನೂ ನಿನಗೆ ಉಪದೇಶ ಮಾಡ್ತೇನೆ. ಈ ಎಲ್ಲ ಮಂತ್ರಗಳನ್ನು, ಹಿಂದೆ ಹೇಳಿದ ಮಂತ್ರಗಳನ್ನು ರಾಮನಿಗೆ ವಿಶ್ವಾಮಿತ್ರರು ಉಪದೇಶ ಮಾಡಿದರು. ಈ 3 ಲೋಕಗಳಲ್ಲಿಯೂ ಕೂಡ ಯಾವನೊಬ್ಬನ ಬಳಿಯೂ ಇಷ್ಟೆಲ್ಲ ಅಸ್ತ್ರಗಳು ಇರಲಿಕ್ಕೆ ಸಾಧ್ಯವಿಲ್ಲ. ದೇವತೆಗಳ ಬಳಿಯೂ ಕೂಡ ಈ ಎಲ್ಲ ಅಸ್ತ್ರಗಳ ಜ್ಞಾನವಿಲ್ಲ. ಆ ಎಲ್ಲ ದಿವ್ಯಾಸ್ತ್ರಗಳ ಮಂತ್ರಗಳನ್ನು ವಿಶ್ವಾಮಿತ್ರರು ರಾಮನಿಗೆ ಉಪದೇಶ ಮಾಡಿದರು. ಇಲ್ಲಿ ತನಕ ಅನೇಕ ಅಸ್ತ್ರಗಳ ಬಗ್ಗೆ ನಾವು ನೋಡಿದ್ವಿ. ಈ ರಾಮಾಯಣಕ್ಕೂ ಮಹಾಭಾರತಕ್ಕೂ ಒಂದು ವ್ಯತ್ಯಾಸ ಗಮನಿಸಬೇಕೇನೆಂದರೆ, ಮಹಾಭಾರತದಲ್ಲೂ ಕೂಡ ನಾನಾ ರೀತಿಯಾದಂತಹ ಅಸ್ತ್ರಗಳ ವರ್ಣನೆಯಿಂದಲೇ ನಾವು ನೋಡ್ತೇವೆ. ಆದರೂ ಕೂಡ
ಮಹಾಭಾರತದಲ್ಲಿ ಬರುವ ಅಸ್ತ್ರಗಳ ವರ್ಣನೆಗಿಂತ ರಾಮಾಯಣದಲ್ಲಿ ಬರುವಂತಹ ಅಸ್ತ್ರಗಳ ವರ್ಣನೆ ಹೆಚ್ಚು. ದಿವ್ಯ ಶಕ್ತಿಗಳ ಮೂಲಕವಾಗಿ ರಾಮಾಯಣದ ಸೈನಿಕರು ಮತ್ತು ರಾಮಲಕ್ಷ್ಮಣಾದಿಗಳು, ಭೀಷಣ ಮೊದಲಾದವರು, ಇಂದ್ರಜಿತ್ ಮೊದಲಾದವರು ಶಕ್ತಿಗಳನ್ನ ತಪಸ್ಸಿನ ಮೂಲಕ ವಶಪಡಿಸಿಕೊಂಡು ಆ ಮೂಲಕ ಯುದ್ಧ ಮಾಡಿದ್ದು ಹೆಚ್ಚು ರಾಮಾಯಣದಲ್ಲಿ. ಇಷ್ಟು ಅಸ್ತ್ರಗಳ ವರ್ಣನೆಯನ್ನ ಮಹಾಭಾರತದಲ್ಲಿ ಕೂಡ ನಾವು ಕೇಳೋದಿಲ್ಲ. ಪ್ರತಿಯೊಂದು ಅಸ್ತ್ರಕ್ಕೂ ಕೂಡ ಒಂದು ಮೂಲ ಮಂತ್ರ ಇರ್ತದೆ. ಆ ಮೂಲ ಮಂತ್ರವನ್ನು ಜಪ ಮೇಲಿನ ಮೇಲೆ ಮಾಡ್ತಿರ್ಬೇಕು. ಹಾಗೆ ಜಪ ಮಾಡ್ತಿದ್ರೆ ಮನುಷ್ಯನಿಗೆ ಅದರ ಸಿದ್ಧಿ ಇರ್ತದೆ. ಅದನ್ನು ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ಬಾಣವನ್ನು ಕೈಯಲ್ಲಿ ತೆಗೆದುಕೊಂಡು ಆ ಮಂತ್ರವನ್ನು ಜಪ ಮಾಡಿ ಆ ಮಂತ್ರದ ಅಭಿಮಾನಿ ದೇವತೆಯನ್ನು ಬಾಣದಲ್ಲಿ ಆವಾಹನ ಮಾಡಿದರೆ ಆ ದೇವತೆಯ ಶಕ್ತಿ ಎದುರಾಳಿಯನ್ನು ಸಂಹಾರ ಮಾಡ್ತದೆ. ಅದಕ್ಕಾಗಿ ಹಿಂದೊಂದು ಕಡೆ ಆವಾಹನ ವಿಸರ್ಜನ ಅಂತ ನೋಡಿದ್ವಿ. ಬರೇ ಪ್ರತಿಮೆಗಳಲ್ಲಿ, ದೇವಾಲಯಗಳಲ್ಲಿರುವಂತಹ ಪ್ರತಿಮೆಗಳಲ್ಲಿ ಮಾತ್ರ ಆವಾಹನ ವಿಸರ್ಜನ ಅಲ್ಲ. ಈ ಗದೆ ಅಥವಾ ಗದೆಗಿಂತ ಹೆಚ್ಚಾಗಿ ಬಾಣಗಳಿಗೆ ಈ ಮಂತ್ರಗಳ ಆವಾಹನ ಮತ್ತು ವಿಸರ್ಜನ ಇವುಗಳ ಅವಶ್ಯಕತೆ ಹೆಚ್ಚಾಗಿರ್ತದೆ. ಆ ಎಲ್ಲ ದೊಡ್ಡ ದೊಡ್ಡ ಅಸ್ತ್ರಗಳು ರಾಮನ ಬಳಿಗೆ ಬಂದುವಂತ ಕೂಡಲೇ ಅಸ್ತ್ರಗಳ ಅಭಿಮಾನಿ ದೇವತೆಗಳಾದವರು ಕೈ ಮುಗಿದುಕೊಂಡು ರಾಮನ ಎದುರಿಗೆ ಬಂದರು. ನಾವು ನಿನ್ನ ಸೇವಕರಾಗಿದ್ದೇವೆ, ಏನು ನಿನಗೆ ಸೇವೆ ಮಾಡಬೇಕು ಅನ್ನೋದನ್ನು ತಿಳಿಸು. ಆ ಎಲ್ಲ ಅಸ್ತ್ರ ದೇವತೆಗಳನ್ನ ಸ್ವೀಕಾರ ಮಾಡಿ ಕೈಯಿಂದ ಸ್ಪರ್ಶ ಮಾಡಿ ಹೇಳಿದ, ನೀವು ನನ್ನ ಮನಸ್ಸಿನಲ್ಲಿ ವಾಸ ಮಾಡಿರಿ. ಈ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಲಿಕ್ಕೆ ಮನುಷ್ಯನಿಗೆ ಯೋಗ್ಯತೆನೂ ಬೇಕು ಮತ್ತು ಶುದ್ಧಿ ಇತ್ಯಾದಿಗಳು ಬೇಕು. ಶುದ್ಧಿ ಇಲ್ಲದೇ ಇದ್ದರೆ ಆ ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಆವಾಹನ ಮಾಡಲಿಕ್ಕಾಗಲಿ ವಿಸರ್ಜನೆ ಮಾಡಲಿಕ್ಕಾಗಲಿ ಮನುಷ್ಯನಿಗೆ ಸರಿಯಾದ ಬ್ರಹ್ಮಚರ್ಯ, ಮಡಿ ಮೇಲಿಗೆ ಇತ್ಯಾದಿಗಳಿಲ್ಲದೆ ಹೋದರೆ ಅದನ್ನು ಆವಾಹನ ಮಾಡಲಿಕ್ಕೂ ಸಾಧ್ಯ ಇಲ್ಲ, ವಿಸರ್ಜನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದನ್ನು ವಿಶ್ವಾಮಿತ್ರನ ಈ ಸಂದರ್ಭದಲ್ಲಿ ನಾವು ಏನು ಕೇಳ್ತೇವಲ್ಲ, ಮುಂದೆ ಮಹಾಭಾರತದಲ್ಲಿ ಅಶ್ವತ್ಥಾಮನ ವಿಷಯದಲ್ಲಿ ಅದನ್ನು ಕೇಳ್ತೇವೆ. ಅಶ್ವತ್ಥಾಮನಿಗೆ ಅದನ್ನು ಹಿಂತುಕೊಳ್ಳಿಕ್ಕಾಗಲಿಲ್ಲ. ಬ್ರಹ್ಮಾಸ್ತ್ರವನ್ನು ಪಾಂಡವರ ಮೇಲೆ ಪ್ರಯೋಗ ಮಾಡಿದ್ದ, ಆದರೆ ಅವನಿಗೆ ಅದನ್ನು ಹಿಂತುಕೊಳ್ಳಿಕ್ಕಾಗಲಿಲ್ಲ ಅಂತ ಮುಂದೊಂದು ಕಡೆ ನಾವು ಕಥೆ ಕೇಳ್ತೇವೆ. ವಿಶ್ವಾಮಿತ್ರ ಹೀಗೆ ರಾಮನಿಗೆ ಎಲ್ಲ ಅಸ್ತ್ರಗಳನ್ನು ಕೊಟ್ಟ ಮೇಲೆ ರಾಮ ವಿಶ್ವಾಮಿತ್ರರಿಗೆ ನಮಸ್ಕಾರ ಮಾಡಿ ಮುಂದಿನ ಪ್ರಯಾಣಕ್ಕೆ ಸಿದ್ಧನಾದ. ಅಲ್ಲಿಗೆ 27ನೇ ಸರ್ಗ ಮುಕ್ತಾಯ ಆಗಿದೆ. ರಾಮ ವಿಶ್ವಾಮಿತ್ರರನ್ನು ಪ್ರಶ್ನೆ ಮಾಡಿದ, ತಮ್ಮ ದಿವ್ಯಾನುಗ್ರಹದಿಂದಾಗಿ ಎಲ್ಲ ಅಸ್ತ್ರಗಳನ್ನು ನಾನು ತಿಳ್ಕೊಂಡಿದ್ದೇನೆ. ದೇವದಾನವರು ಯಾರೂ ಕೂಡ ನನ್ನನ್ನು ಎದುರಿಸಿ ನಿಲ್ಲಲಾರರು. ಇನ್ನು ನಾನು ಪಡ್ಕೊಳ್ಬೇಕಾದಂಥ ಅಸ್ತ್ರಗಳು ಅಂದರೆ ಸುಪ್ರಭೆಯ ಮಕ್ಕಳಾದಂಥ ಸಂಹಾರ ಅನ್ನುವ ಹೆಸರಿನ ಅಸ್ತ್ರಗಳನ್ನು ನಾನು ಪಡ್ಕೊಳ್ಬೇಕಾಗಿದೆ. ಹೀಗೆ ರಾಮ ಪ್ರಾರ್ಥನೆ ಮಾಡಿದಾಗ ಆ ಸಂಹಾರ ಅಸ್ತ್ರದ ಅಧಿದೇವತೆಗಳ ಹೆಸರನ್ನು ಅವರು ಹೇಳಿದರು. 50 ಜನ ದೇವತೆಗಳವರು: ಸತ್ಯವಂತ, ಸತ್ಯಕೀರ್ತಿ, ದೃಷ್ಟ, ರಭಸ, ಪ್ರತಿಹಾರತರ, ಪರಾಂಗುಖ, ಅವಾಂಗುಖ, ಲಕ್ಷಾಕ್ಷ, ವಿಷಮ, ದೃಢನಾಭ, ಸುನಾಭ, ದಶಾಕ್ಷ, ಶತವಕ್ತ್ರ, ದಶಶೀರ್ಷ, ಶತೋದರ, ಪದ್ಮನಾಭ, ಮಹಾನಾಭ, ದುಂದುನಾಭ, ಸುನಾಭ, ಜ್ಯೋತಿಷ, ಕೃಶನ, ನೈರಾಶ್ಯ, ವಿಮಲ, ಯೋಗಂಧರ, ವಿನಿದ್ರ, ದೈತ್ಯ, ಪ್ರಮಥನ, ಶುಚಿ, ಬಾಹು, ಮಹಾಬಾಹು, ನಿಷ್ಕುಲಿ, ವಿರುಚಿ, ಸಾರ್ತಿಮಾಲಿ, ಧೃತಿಮಾಲಿ, ಮೃತ್ಯುಮಂತ, ರುಚಿರ, ಪಿತೃಸೌಮನಸ, ವಿಧೂತ, ಮಕರ, ಕರವೀರಕರ, ಧನ, ಧಾನ್ಯ, ಕಾಮರೂಪ, ಕಾಮರುಚಿ, ಮೋಹ, ಆವರಣ, ಜೃಂಭಕ, ಸರ್ಪನಾಭ, ಸಂತಾನ ಮತ್ತು ವರುಣ. ಈ 50 ಜನ ಕೃಶಾಶ್ವನಿಗೆ ದಕ್ಷಕನ್ಯೆಯಾದಂಥ ಸುಪ್ರಭೆಯಲ್ಲಿ ಹುಟ್ಟಿದಂಥ 50 ಜನ ಮಕ್ಕಳು. ಇವರನ್ನ ನೀನು ಸ್ವೀಕಾರ ಮಾಡು, ನಿನಗೆ ಮಂಗಳ ಆಗಲಿ ಅಂತ ವಿಶ್ವಾಮಿತ್ರರು ರಾಮನಿಗೆ ಉಪದೇಶ ಮಾಡಿದರು. ಹಿಂದೊಮ್ಮೆ ಹೇಳಿದ್ದೆ, ಈಗ ಅದನ್ನೊಂದ್ಸರಿ ಗಮನಿಸಬೇಕು. ಈ ಮಹಾಭಾರತ, ರಾಮಾಯಣ, ಭಾಗವತಾದಿಗಳಲ್ಲಿ ಅನೇಕ ಸುಂದರವಾದಂಥ ಹೆಸರುಗಳನ್ನು ನೋಡ್ತೇವೆ. ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಇಡಬಹುದಾದಂಥ ಹೆಸರುಗಳು. ಪಾರಂಪರಿಕವಾಗಿ ವಾಡಿಕೆಯಂತೆ ನಾವು ಅದೇ ಏಕತಾನತೆಯನ್ನು ಮೂಡಿಸುವಂಥ ಹೆಸರುಗಳನ್ನು ನಮ್ಮ ಪೀಳಿಗೆಯಿಂದ ಪೀಳಿಗೆ ಇಡ್ತಾ ಹೋಗೋ ಬದಲು ಭಗವಂತನ ಹೆಸರನ್ನು, ಲಕ್ಷ್ಮೀದೇವಿಯ, ಪಾರ್ವತಿಯ, ಶಿವನ ಹೆಸರುಗಳನ್ನು, ಇಲ್ಲಿ ಕೆಲವು ವಿಶಿಷ್ಟವಾದಂಥ ಹೆಸರುಗಳೆಲ್ಲ ಬಂತು. ಇದನ್ನು ಬಳಕೆಯಲ್ಲಿ ತರೋದು ಸ್ವಲ್ಪ ನಾವು ಅಭ್ಯಾಸ ಮಾಡ್ಕೋಬೇಕು. ಕೆಲವು ಜನ
ಅದರ ಅಭ್ಯಾಸ ಇದ್ದವರು, ಅದರ ಪರಿಚಯ ಇದ್ದವರು ಅದನ್ನು ಈಗಾಗಲೇ ಬಳಕೆಯಲ್ಲಿ ತಂದಿದ್ದಾರೆ. ಅನೇಕ ಕಡೆ ಇಂಥ ಹೆಸರುಗಳು, ವಿಷ್ಣುವಿನ ಸಹಸ್ರನಾಮಗಳು ಮಹಾಭಾರತದಲ್ಲಿದೆ. ಆಮೇಲೆ ವಾಸುದೇವ ಸಹಸ್ರನಾಮಗಳು ಅಂತ ಪದ್ಮ ಪುರಾಣದಲ್ಲಿದೆ. ಶಿವನ ಸಹಸ್ರನಾಮಗಳನ್ನು ಮತ್ತೊಂದು ಕಡೆ ಶಿವಪುರಾಣಗಳಲ್ಲಿ ನೋಡ್ತೀವಿ. ರಾಧೆಯ ಸಹಸ್ರನಾಮಗಳನ್ನು ಪದ್ಮ ಪುರಾಣದಲ್ಲಿ ಒಂದು ಕಡೆ ನೋಡ್ತೀವಿ. ಇಂಥ ಅನೇಕ ಹೆಸರುಗಳನ್ನು ಕೇಳೋದಿದೆ. ಸಾಮಾನ್ಯವಾಗಿ ವಿಮಲಾ ಅನ್ನೋದು ಸ್ತ್ರೀಯ ಹೆಸರು, ಆದರೆ ವಿಮಲಾ ಅಂತೇಳಿ ಒಂದು ಅಸ್ತ್ರದ ಹೆಸರಾಗಿಲ್ಲಿ ಬಂತು. ಇವು ಯಾವ ಎಲ್ಲ ಹೆಸರುಗಳು ಕೂಡ ವಿಮಲಾ ಅಂದರೆ ದೋಷವನ್ನು ಕಳ್ಕೊಂಡದ್ದು, ಶುದ್ಧವಾದದ್ದು ಅಂತ ಅರ್ಥ. ಬರೀ ಅಸ್ತ್ರಗಳಿಗಲ್ಲ, ಅಸ್ತ್ರಾಭಿಮಾನಿಯಾದಂಥ ಮತ್ತು ಅದರ ಪರಮ ಮುಖ್ಯಾಭಿಮಾನಿಯಾದಂಥ ವಿಷ್ಣುವಿಗೂ ಕೂಡ ಎಲ್ಲ ಹೆಸರುಗಳನ್ನು ಅನ್ವಯಿಸಬಹುದು. ಎಲ್ಲ ಸಂಸ್ಕೃತ ಹೆಸರುಗಳನ್ನು ಪರಮಾತ್ಮನಿಗೆ ಅನ್ವಯಿಸಬಹುದು. ಅದರಂತೆ ಈ ಹೆಸರುಗಳು ಕೂಡ ಶುಚಿ, ರುಚಿರ ಮೊದಲಾದಂಥ ಹೊಸ ಅರ್ಥವನ್ನು, ಹೊಸ ಭಾವನೆಗಳನ್ನು ಮೂಡಿಸಬಲ್ಲಂಥ ಹೆಸರುಗಳನ್ನು ಇಲ್ಲಿ ನೋಡ್ತೀವಿ. ರಾಮ ವಿಶ್ವಾಮಿತ್ರರ ಆದೇಶಕ್ಕೆ ತಲೆಬಾಗಿ ಹಿಂದಿನಂತೆ ಆ ಮಹಾಸ್ತ್ರದ ಉಪದೇಶವನ್ನು ಪಡೆದುಕೊಂಡ. ಆ ಅಸ್ತ್ರದ ಅಧಿದೇವತೆಗಳು ರಾಮನ ಶರೀರದಲ್ಲಿ ದಿವ್ಯ ಕಾಂತಿಯಿಂದ ಕೂಡಿದವರಾಗಿ ಉಪಸ್ಥಿತರಾದರು. ಅವರಲ್ಲಿ ಕೆಲವರು ಕೆಂಡದಂತೆ ಕೆಂಬಣ್ಣ ಉಳ್ಳವರಾಗಿದ್ದರು, ಕೆಲವರು ಹೊಗೆಯಂತೆ ಕಪ್ಪು ಬಣ್ಣ ಉಳ್ಳವರು, ಕೆಲವರು ಚಂದ್ರನಂತೆ, ಕೆಲವರು ಸೂರ್ಯನಂತೆ ಶೋಭಿಸ್ತಿದ್ರು, ಕೆಲವರು ಯಾವಾಗಲೂ ಕೈ ಮುಗಿದಿರ್ತಿದ್ರು. ಅವರ ಸ್ವಭಾವವೇ ಹಾಗಿತ್ತು. ನಾವು ನಿನ್ನ ಕಿಂಕರರಾಗಿದ್ದೇವೆ, ಏನು ಮಾಡಬೇಕು ಅಂತ ಹೇಳು ಅಂತ ಕೇಳ್ಕೊಂಡ್ರು ರಾಮನನ್ನು. ನೀವು ಇಚ್ಛೆ ಇದ್ದಲ್ಲಿಗೆ ತೆರಳಬಹುದು, ನನ್ನ ಮನಸ್ಸಿನಲ್ಲಿ ಸ್ಥಿರರಾಗಿದ್ದು ಶತ್ರು ಸಂಹಾರಕ್ಕೆ ನೀವು ಸಹಾಯ ಮಾಡಿ. ನಾವೇನು ಗಮನಿಸ್ಬೇಕಂದ್ರೆ, ರಾವಣ ದುರಹಂಕಾರದಿಂದ ತಪಸ್ ಮಾಡಿ ನನಗೆ ಯಾರಿಂದೂ ಸಾವು ಬರಬಾರ್ದು, ದೇವತೆಗಳಿಂದ ಸಾವು ಬರಬಾರ್ದು, ರಾಕ್ಷಸರಿಂದ ಸಾವು ಬರಬಾರ್ದು ಅಂತ ಕೇಳ್ಕೊಂಡ. ಆದರೆ ಆ ಸಾವು ಅವನಿಗೆ ದೇವತೆಗಳಿಂದ ನೇರವಾಗಿ ಬರದೇ ಇದ್ರೂ ಕೂಡ ಆ ದೇವತೆಗಳೇ ಬೇರೆ ಬೇರೆ ರೂಪದಿಂದ ಹುಟ್ಟಿ ಬಂದು ಆತನ ಸಾವಿಗೆ ಕಾರಣರಾದರು. ರಾಮ ಸ್ವಯಂ ವಿಷ್ಣುವಿನ ಅವತಾರಭೂತನಾದವನು ರಾವಣನ ಸಾವಿಗೆ ಕಾರಣ ಆಗಿದ್ದಂತೂ ಒಂದು ಸಂಗತಿ ಸರಿಯೇ. ಅವನು ಏನು ವರ ಕೇಳ್ಕೊಂಡಿದ್ರು ಕೂಡ ಸಾವನ್ನು ಗೆಲ್ಲಲಿಕ್ಕೆ ಅವನಿಗೂ ಸಾಧ್ಯ ಆಗಲಿಲ್ಲ, ಬೇರೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅದೇ ದೇವತೆಗಳೇ ಕೋಟಿ ಗಟ್ಟಲೆ ಕಪಿಗಳ ರೂಪದಿಂದ ಬಂದರು. ಈ ಎಲ್ಲ ದೇವತೆಗಳು ಕೂಡ ಅಸ್ತ್ರ ರೂಪದಿಂದ ಬಂದು ಆತನ ಸೈನ್ಯದ ಸಾವಿಗೆ ಕಾರಣರಾದರು. ಹೀಗೆ ಸಾವನ್ನು ಗೆಲ್ಲಬೇಕು ಅಂತ ಆ ರಾವಣ ಏನು ಪ್ರವೃತ್ತಿ ಮಾಡಿದ್ದ ಅದು ವಿಫಲ ಆಯಿತು. ಮನುಷ್ಯ ಏನೇ ದುರಹಂಕಾರ ಪಟ್ಟರು, ಏನೇ ದರ್ಪಪಟ್ಟರು ಕೂಡ ಅದು ಮೃತ್ಯು ವಿಧಿ ಒಂದಲ್ಲ ಒಂದು ರೂಪದಿಂದ ಹೊಂಚಾಕಿದ್ದುಕೊಂಡು ನಮ್ಮನ್ನ ಸೆಳೆದುಕೊಂಡು ಹೋಗ್ತದೆ ಒಂದು ಸಂದರ್ಭದಲ್ಲಿ. ಅದನ್ನು ಗಮನಿಸಬೇಕಷ್ಟೆ. ಅದೇ ದೇವತೆಗಳೇ ಅವರಿಗೆ ಮೂಲ ರೂಪದಲ್ಲಿ ರಾವಣನನ್ನು ಕೊಲ್ಲುವಂತ ಶಕ್ತಿ ಇರಲಿಲ್ಲ. ಅವರು ಕಪಿಗಳ ರೂಪದಿಂದ, ಅಸ್ತ್ರ ರೂಪದಿಂದ ಬಂದು ರಾವಣನ ಪರಾಭವಕ್ಕೆ ಕಾರಣರಾದರು. ಸಂಹಾರ ಅಸ್ತ್ರದ ದೇವತೆಗಳು ಹಾಗೇ ಆಗಲಿ ಅಂತ ಹೇಳಿ ರಾಮನಿಗೆ ಪ್ರತ್ಯುತ್ತರ ಕೊಟ್ಟು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ತಮ್ಮ ಸ್ಥಾನಗಳಿಗೆ ತೆರಳಿದರು. ರಾಮ ವಿಶ್ವಾಮಿತ್ರರ ಅನುಜ್ಞೆಯಂತೆ ಅದೇ ಅಸ್ತ್ರಗಳನ್ನು ಲಕ್ಷ್ಮಣನಿಗೂ ಕೂಡ ಉಪದೇಶ ಮಾಡಿದ. ಮತ್ತೆ ರಾಮ ಈ ಮುಂದಿನ ಮಾತನ್ನ ವಿಶ್ವಾಮಿತ್ರರಿಗೆ ಹೇಳಿದ. ನಮ್ಮೆದುರಾಗಿ ಈ ಪರ್ವತದ ಸಮೀಪಕ್ಕೆ ಅನೇಕ ಪರ್ವತಗಳು ಮತ್ತು ವೃಕ್ಷಗಳೆಲ್ಲ ಕಾಣ್ತಾ ಇದೆ. ಈ ಪ್ರದೇಶ ಯಾವುದು ಅಂತ ಕೇಳಬೇಕು ಅಂದ್ರೆ ನನಗೆ ಅಪೇಕ್ಷೆ ಇದೆ. ಈ ಕಥೆಯ ವಿವರಣೆಯನ್ನು ನನಗೆ ನೀವು ಮಾಡಿ. ನಿಮ್ಮ ಈ ಮುಂದೆ ಕಾಣುವಂಥ ಆಶ್ರಮ ಯಾರದ್ದು, ನಿಮ್ಮ ಆಶ್ರಮ ಎಲ್ಲಿದೆ, ನಿಮ್ಮ ಯಜ್ಞಕ್ಕೆ ವಿಘ್ನ ಮಾಡುವಂಥ ರಾಕ್ಷಸರು ಎಲ್ಲಿದ್ದಾರೆ, ಅವರು ಬರುವಂಥ ಸಮಯ ಯಾವುದು, ಅದೆಲ್ಲವನ್ನು ಕೂಡ ವಿವರಣೆ ಮಾಡಿ ಹೇಳಿ ಅಂತ ರಾಮ ಆ ವಿಶ್ವಾಮಿತ್ರರನ್ನು ಪ್ರಶ್ನೆ ಮಾಡಿದ. ಅಲ್ಲಿಗೆ 28ನೇ ಸರ್ಗ ಮುಕ್ತಾಯ ಆಗಿದೆ. ವಿಶ್ವಾಮಿತ್ರರು ಮತ್ತೆ ಈ ಮುಂದಿನಂಥ ಕಥೆಯನ್ನು ಹೇಳಿ ಪ್ರಾರಂಭ ಮಾಡಿದರು. ಮಹಾವಿಷ್ಣು ಹಿಂದೊಮ್ಮೆ ಇದೇ ಜಾಗದಲ್ಲಿ ತಪಸ್ಸಿನ ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕಾಗಿ 100 ಯಜ್ಞಗಳನ್ನು ಮಾಡಿದ ಮತ್ತು ಇದೇ ಜಾಗದಲ್ಲೇ ಕಾಲವನ್ನು ಕಳೆದ. ಈ ಜಾಗಕ್ಕೆ ಸಿದ್ಧಾಶ್ರಮ ಅಂತ ಹೆಸರು. ಕಶ್ಯಪನ ಪುತ್ರನಾದಂತಹ ವಿಷ್ಣು ಇಲ್ಲಿ ಸಿದ್ಧಿಯನ್ನು ಪಡ್ಕೊಂಡಿದ್ದರಿಂದ ಇದಕ್ಕೆ ಸಿದ್ಧಾಶ್ರಮ ಅಂತ ಹೆಸರು ಬಂತು. ವಿಷ್ಣು ತಪಸ್ಸು ಮಾಡ್ತಿದ್ದಂತಹ ಸಂದರ್ಭದಲ್ಲಿಯೇ ವಿರೋಚನನ ಮಗನಾದಂತಹ ಬಲಿ ಇಲ್ಲಿ ಬಂದಿದ್ದ. ಇಂದ್ರಾದ ದೇವತೆಗಳನ್ನ, ಮರುದ್ಗಣಗಳನ್ನ ಎಲ್ಲರನ್ನು ಸೋಲಿಸಿ ಇಂದ್ರನ ರಾಜ್ಯವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದ.
ಯಜ್ಞವನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಸಿದ್ಧಾಶ್ರಮದಲ್ಲಿ ಇದ್ದಂತಹ ವಿಷ್ಣುವಿನ ಬಳಿಗೆ ಈ ದೇವತೆಗಳೆಲ್ಲರೂ ಕೂಡ ಬಂದರು, ಅಗ್ನಿಯನ್ನು ಮುಂದಿಟ್ಕೊಂಡು ಬಂದರು. ಇದೊಂದು ಹೊಸ ಸಂಗತಿ. ವಾಮನಾವತಾರದ ಬಗ್ಗೆ ಭಾಗವತದಲ್ಲಿ ಹರಿವಂಶದಲ್ಲೆಲ್ಲ ಕೇಳಿದ್ವಿ. ಸಿದ್ಧಾಶ್ರಮದಲ್ಲಿ ಇದ್ದಂತಹ ವಿಷ್ಣುವಿನ ಬಳಿಗೆ ಬಂದರು ಅಂತ ಅಲ್ಲಿ ನಾವು ಕೇಳಿದ್ದಿಲ್ಲ. ಅದೊಂದು ಪ್ರತ್ಯೇಕವಾದಂತಹ ಅಂಶ ಇಲ್ಲಿ ನಾವು ಗಮನಿಸಬೇಕು. ಮಹಾದೇವನೇ ವಿರೋಚನ ಮಗನಾದಂಥ ಬಲಿ ಒಂದು ದೊಡ್ಡ ಯಜ್ಞ ಪ್ರಾರಂಭ ಮಾಡಿದ್ದಾನೆ. ಯಜ್ಞ ಮುಗಿಯೋದ್ರೊಳಗೆ ನೀನು ನಮ್ಮ ಕಾರ್ಯವನ್ನು ಮಾಡಿಕೊಡಬೇಕು. ಯಜ್ಞ ನಡೆದಂಥ ಈ ಸಂದರ್ಭದಲ್ಲಿ ಯಾಚಕರು ಯಾರೇ ಬಂದರೂ ಕೂಡ ಬಲಿಚಕ್ರವರ್ತಿ ಅವರಿಗೆ ಏನೇ ಕೇಳಿದ್ರು ಕೊಟ್ಟು ಬಿಡ್ತಾನೆ. ನೀನು ವಾಮನಾವತಾರವನ್ನು ತಾಳಿ ನಮಗೆ ಕಲ್ಯಾಣವನ್ನು ಉಂಟು ಮಾಡೋದಕ್ಕಾಗಿ ಅವನನ್ನು ಸಮೀಪಿಸಬೇಕು ಅಂತ ಕೇಳ್ಕೊಂಡ್ರು ದೇವತೆಗಳು. ವಿಶ್ವಾಮಿತ್ರರು ಕಥೆಯನ್ನು ಮುಂದುವರಿಸಿದ್ರು. ಅದೇ ಸಂದರ್ಭದಲ್ಲಿ ಕಶ್ಯಪ ಅದಿತಿಯ ಜೊತೆಗೂಡಿ 1000 ವರ್ಷ ತಪಸ್ಸು ಮಾಡಿದ. ವ್ರತಾನುಷ್ಠಾನ ಎಲ್ಲ ಮುಗಿದ ಬಳಿಕ ಭಗವಂತನಾದಂತಹ ಮಧುಸೂದನನನ್ನ ಅದಿತಿಯ ಜೊತೆಗೂಡಿ ಆ ಕಶ್ಯಪ ಸ್ತೋತ್ರ ಮಾಡಿದ. ತಪೋಮಯಂ ತಪೋರಾಶಿಂ ತಪೋಮೂರ್ತಿಂ ತಪಾತ್ಮಕಂ ತಪಸಾತ್ವಾಂ ಸುತಪ್ತೇನ ಪಶ್ಯಾಮಿ ಪುರುಷೋತ್ತಮಂ. ಮಹಾನುಭಾವನಾದ ಮಧುಸೂದನನೇ, ನೀನು ತಪಸ್ವರೂಪಿಯಾಗಿದ್ದಿ, ತಪಸ್ಸಿನಿಂದ ಆರಾಧಿಸಲ್ಪಡ್ತಕ್ಕಂಥವನಾಗಿದ್ದಿ, ತಪಸ್ಸಿನ ರಾಶಿಯಾಗಿದ್ದಿ. ಇಂಥ ನಿನ್ನನ್ನು ನಾನು ನಾನಾ ರೀತಿಯಾದಂಥ ನಿಯಮಾನುಷ್ಠಾನಗಳನ್ನು ಮಾಡಿ ಅದರ ಫಲರೂಪವಾಗಿ ಇವತ್ತು ಪ್ರತ್ಯಕ್ಷವಾಗಿ ಕಾಣುತ್ತಿದ್ದೇನೆ. ನಿನ್ನ ಶರೀರದಲ್ಲಿ ಸಕಲ ಚರಾಚರಗಳನ್ನು ಕೂಡ ನಾನು ನೋಡ್ತಿದ್ದೇನೆ. ನಿನಗೆ ನಾನು ಶರಣಾಗತನಾಗಿದ್ದೇನೆ. ಹೀಗೆ ಹೇಳಿದ ಮೇಲೆ ವಿಷ್ಣು ಕಶ್ಯಪನಿಗೆ ಹೇಳಿದ, ನಿನಗೆ ಬೇಕಾದಂಥ ವರವನ್ನು ನನ್ನ ಮೂಲಕ ಕೇಳಿಕೋ. ಆಗ ಕಶ್ಯಪರು ಈ ಮುಂದಿನಂತೆ ಮಾತನ್ನು ಹೇಳಿದರು. ಪುತ್ರತ್ವಂ ಗಚ್ಚ ಭಗವನ್ ಅದಿತ್ಯ ಮಮ ಚಾನಘ ಭ್ರಾತಾ ಭವ ಯವೀಯಾಂಸ್ತ್ವಂ ಶಕ್ರಸ್ಯ ಅಸುರಸೂದನ. ಅದಿತಿಗೂ ನನಗೂ ನೀನು ಮಗನಾಗಿ ಜನಿಸಬೇಕು. ನನಗೆ ನೀನು ಮಗನಾಗಿ ಜನಿಸಿದರೆ ಇಂದ್ರನಿಗೆ ತಮ್ಮನೂ ಆಗ್ತಿ. ಯಾಕಂದ್ರೆ ಅದಿತಿ ಮತ್ತು ಕಶ್ಯಪರಿಗೆ ಇಂದ್ರ ಮೊದಲು ಮಗನಾಗಿ ಜನಿಸಿದ್ದ, ಆಮೇಲೆ ಈತ ವಿಷ್ಣು ಮಗನಾಗಿ ಜನಿಸಿದ್ರಿಂದ ಉಪೇಂದ್ರ ಅನಿಸ್ಕೊಂಡ ಮತ್ತು ಇಂದ್ರನಿಗೆ ತಮ್ಮ ಅಂತ ಅನಿಸ್ಕೊಂಡ. ದೇವತೆಗಳಿಗೆ ಸಹಾಯ ಮಾಡು. ನೀನು ನನಗೆ ಮಗನಾಗುವ ಮೂಲಕ ಈ ಆಶ್ರಮ ಸಿದ್ಧಾಶ್ರಮ ಅನ್ನೋ ಹೆಸರನ್ನು ಪಡ್ಕೊಳ್ತದೆ. ಹಾಗಾಗಿ ಮುಂದಿನ ಅವತಾರಕ್ಕಾಗಿ ವಾಮನಾವತಾರಕ್ಕೆ ಈ ಆಶ್ರಮವನ್ನು ಬಿಟ್ಟು ಬಾ. ಆಶ್ರಮವನ್ನು ಬಿಟ್ಟು ಅದಿತಿ ಮತ್ತು ಕಶ್ಯಪರ ಮಗನಾಗಿ ಆತ ಅವತರಿಸಿದ. ವಾಮನ ರೂಪವನ್ನು ತಾಳಿ ಬಲಿಚಕ್ರವರ್ತಿಯ ಬಳಿಗೆ ಹೋದ. ಬಳಿಗೆ ಹೋಗಿ ಆ ರಾಕ್ಷಸರಾಜನ ಅಂತ ಬಲಿಯನ್ನ 3 ಹೆಜ್ಜೆಗಳಷ್ಟು ಭೂಮಿಯನ್ನು ಕೊಡುವಂತ ಕೇಳಿದ. ನಿಮ್ಗೆ ಈ ಕಥೆಯೆಲ್ಲ ಹಿಂದೆ ಬಂದಿದೆ. 3 ಹೆಜ್ಜೆ ಹಾಕಿ ಇನ್ನು ಹೆಚ್ಚಿನ ಭೂಮಿಯನ್ನೇ ಕೊಡ್ತೇನೆ, 3 ಹೆಜ್ಜೆ ಭೂಮಿಯನ್ನು ತಗೊಂಡು ಏನು ಮಾಡ್ತೀವಿ ಅಂತ ಆ ರಾಕ್ಷಸರಾಜ ಹೇಳಿದ. ನನಗೆ 3 ಸಾಕು ಅಂತ ಹೇಳಿದ. ತನ್ನ 2 ಹೆಜ್ಜೆಗಳಿಂದ ಆ ಪಾತಾಳವನ್ನ ಮತ್ತು ಭೂಲೋಕವನ್ನ ವಾಮನ ಅಳೆದ. 3ನೇ ಹೆಜ್ಜೆಯಿಂದ ಬಲಿಚಕ್ರವರ್ತಿಯನ್ನು ಕೂಡ ನಿಗ್ರಹಿಸಿ ಆತನನ್ನ ಪಾತಾಳಕ್ಕೆ ಕಳಿಸಿಬಿಟ್ಟ. ಆ ಸಾಮ್ರಾಜ್ಯವನ್ನೆಲ್ಲ ವಶಪಡಿಸಿಕೊಂಡು ಇಂದ್ರನಿಗೆ ಕೊಟ್ಟು ಅವನನ್ನ 3 ಲೋಕದ ಅಧಿಪತಿಯನ್ನಾಗಿ ಮಾಡಿದ. ಮತ್ತು ಇವತ್ತು ಕೂಡ ಆ ದಿವ್ಯವಾದಂತಹ ಸಿದ್ಧಾಶ್ರಮದಲ್ಲೇ ವಾಮನ ಋಷಿ ಇದ್ದಾನೆ. ಆ ವಾಮನ ಋಷಿಯ ಆಶ್ರಯದಲ್ಲೇ ಆತನ ಆರಾಧನೆ ಮಾಡ್ತಾ ನಾನು ಕೂಡ ಇದ್ದೇನೆ ಅಂತ ಹೇಳಿದ್ರು ವಿಶ್ವಾಮಿತ್ರರು. ಆ ವಾಮನಾವತಾರದ ಮತ್ತಿನ ಹೆಚ್ಚಿನ ಸಂಗತಿಗಳು ಅಲ್ಲೆಲ್ಲ ಬಂದಿದೆ. ವಾಮನಾವತಾರ ರೂಪಿಯಾದಂತಹ ಭಗವಂತ ಆ ಬಲಿಯನ್ನ ಪಾತಾಳಕ್ಕೆ ಕಳಿಸಿ ಆತನನ್ನ ನಿರ್ಗತಿಕನನ್ನಾಗಿ ಮಾಡಲಿಲ್ಲ. ಇಂದ್ರನ ಸಾಮ್ರಾಜ್ಯವನ್ನು ಇಂದ್ರನಿಗೆ ಕೊಡಿಸಿದ. ಆದ್ರೆ ಆತನಿಗೊಂದು ಬೇರೆಯೇ ಸಾಮ್ರಾಜ್ಯವನ್ನ, ಬೇರೆ ನಗರವನ್ನೇ ಕೊಟ್ಟು ಅಲ್ಲಿ ತಾನು ದ್ವಾರಪಾಲಕನಾಗಿದ್ದುಕೊಂಡು ಆತನ ಅನುಗ್ರಹ ಮಾಡ್ತಿದ್ದ. ಸುಖಿ ಎನ್ನುವ ತನ್ನ ಹೆಸರಿನ ಪತ್ನಿಯನ್ನ ಆತನಿಗೆ ತನ್ನ ಜೊತೆಗಿಟ್ಟುಕೊಂಡು ಆತನಿಗೆ ಅನುಗ್ರಹ ಮಾಡ್ತಿದ್ದ. ಅದನ್ನು ಅವತ್ತೊಂದು ದಿವಸ ಹೇಳಿದ್ದೆ. ನಾನು ಕೂಡ ಈ ವಾಮನನ ಆಶ್ರಮದಲ್ಲೇ ಇದ್ದೇನೆ. ವಿಘ್ನಕಾರಿಗಳಾದಂತಹ ರಾಕ್ಷಸರು ಇಲ್ಲಿ ಬಂದು ನಮಗೆ ವಿಘ್ನ ಮಾಡ್ತಿದ್ದಾರೆ. ನೀನು ಈಗ ಆ ರಾಕ್ಷಸರನ್ನು ಸಂಹಾರ ಮಾಡಬೇಕಾಗಿದೆ. ಹೀಗೆ ಆ ವಿಶ್ವಾಮಿತ್ರರು ಅದರ ಕಥೆಯನ್ನೆಲ್ಲ ಹೇಳಿದ ಮೇಲೆ
ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಗೂಡಿ ಆಶ್ರಮವನ್ನು ಪ್ರವೇಶ ಮಾಡಿದರು. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಸುದ್ದಿ ಎಲ್ಲ ಮುನಿಗಳಿಗೆ ಗೊತ್ತಾಯಿತು. ಅವರೆಲ್ಲರೂ ಕೂಡ ವಿಶ್ವಾಮಿತ್ರರನ್ನು ಸ್ವಾಗತ ಮಾಡಿದರು. ಯಥಾಯೋಗ್ಯವಾಗಿ ಅವರಿಗೆ ಆಸನಾದಿಗಳನ್ನು ಕೊಟ್ಟು ಸತ್ಕಾರ ಮಾಡಿದರು. ಆಮೇಲೆ ಸ್ವಲ್ಪ ಕಾಲ ಕಳೆದ ಮೇಲೆ ಒಂದು ಶುಭ ಮುಹೂರ್ತ ಬಂದಾಗ ರಾಮ ಲಕ್ಷ್ಮಣರಿಬ್ಬರು ಕೂಡ ಕೈ ಮುಗಿದು ವಿಶ್ವಾಮಿತ್ರರಿಗೆ ಮುಂದಿನ ಮಾತನ್ನು ಹೇಳಿದರು. ನಾವು ನಿಮ್ಮ ಆಶ್ರಮಕ್ಕೆ ಬಂದಿದ್ದೇವೆ, ಯಾವ ಯಜ್ಞವನ್ನು ನೀವು ಪ್ರಾರಂಭ ಮಾಡಬೇಕು ಅಂತ ಬಯಸಿದ್ದೀರಿ, ಯಾವ ಯಜ್ಞಕ್ಕೆ ಇಲ್ಲಿ ತನಕ ವಿಘ್ನ ಬಂದಿತ್ತು, ಆ ಯಜ್ಞವನ್ನು ನೀವೀಗ ಇನ್ನು ಮುಂದೆ ಪ್ರಾರಂಭ ಮಾಡಿ. ಯಜ್ಞಕ್ಕೆ ವಿಘ್ನ ಮಾಡುವಂಥ ರಾಕ್ಷಸರನ್ನು ಕೊಲ್ಲುವಂಥ ಜವಾಬ್ದಾರಿ ನಮ್ಮದಾಗಿದೆ. ರಾಮಲಕ್ಷ್ಮಣರು ಹೀಗೆ ಹೇಳಿದ ಮೇಲೆ ಯಜ್ಞದ ದೀಕ್ಷೆಯನ್ನ ಆ ವಿಶ್ವಾಮಿತ್ರರು ಸ್ವೀಕಾರ ಮಾಡಿದರು. ರಾಮ ಲಕ್ಷ್ಮಣರಿಬ್ಬರು ಕೂಡ ಸ್ಕಂದ ಮತ್ತು ವಿಶಾಖರಂತೆ ಅವರಿಬ್ಬರು ತೇಜಸ್ವಿಯಾಗಿದ್ರು ಅಂತಿದೆ. ವಿಶಾಖ ಅಂತಂದ್ರೆ ಏನಂತ ಸ್ವಲ್ಪ ನೋಡ್ಬೇಕು, ನೋಡಿ ಗಮನಿಸಿ ಹೇಳ್ತೇನೆ. ರಾತ್ರಿ ಕಾಲದಲ್ಲಿ ಸುಖನಿದ್ರೆಯನ್ನು ಮಾಡಿ ಬೆಳಗಾದ ಕೂಡಲೇ ಸ್ನಾನಾದಿಗಳನ್ನು ಮಾಡಿ ಪ್ರಾತಃ ಸಂಧ್ಯಾವಂದನವನ್ನು ಮಾಡಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಿ ವಿಶ್ವಾಮಿತ್ರರು ಉಪದೇಶ ಮಾಡಿದಂತಹ ಮಂತ್ರಗಳನ್ನು ಜಪ ಮಾಡಿ ಅಗ್ನಿ ಕಾರ್ಯ ಇತ್ಯಾದಿಗಳನ್ನು ಮಾಡಿ ಸಮಿಧಾಧಾನ ಅಂತಿದೆ. ಅವರು ಬ್ರಹ್ಮಚರ್ಯ ಆಶ್ರಮದಲ್ಲಿರುವಂಥವ್ರು ಇನ್ನೂ ಕೂಡ ಅದಕ್ಕೆ ತಕ್ಕಂತೆ ಅವರು ಏನು ಅಗ್ನಿ ಕಾರ್ಯಾದಿಗಳನ್ನು ಮಾಡಬೇಕು ಆ ಕಾರ್ಯವನ್ನು ಅವರು ಮಾಡಿದರು. ಮಾಡಿ ದೀಕ್ಷಾಬದ್ಧರಾಗಿ ಕುಳಿತಿದ್ದಂತಹ ವಿಶ್ವಾಮಿತ್ರರಿಗೆ ಅವರು ನಮಸ್ಕಾರ ಮಾಡಿದರು ಅನ್ನೋಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 29ನೇ ಸರ್ಗ ಮುಕ್ತಾಯ ಆಗಿದೆ.